ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಮಹಿಳೆ ಮತ್ತು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನೋಡಿ, ಪ್ರಮುಖವಾಗಿ ಮಹಿಳೆ ಮತ್ತು ಮಕ್ಕಳ ಒಂದು ರಕ್ಷಣೆಗಾಗಿ ಹಲವು ಕಾನೂನು ಕ್ರಮ ಇದ್ರೂ ಕೂಡ ಕಂಟ್ರೋಲ್ಗೆ ತರೋದಕ್ಕೆ ಆಗ್ತಾ ಇಲ್ಲ. ಪದೇ ಪದೇ ಈ ರೀತಿಯ ಲೈಂಗಿಕ ದೌರ್ಜನ್ಯಗಳು, ಅತ್ಯಾಚಾರ, ರೇಪ್, ಮತ್ತೊಂದು ಮಗದೊಂದು, ಅಂದರೆ ಕೇವಲ ದೌರ್ಜನ್ಯ ಪ್ರಕರಣ ಅಂತ ಹೇಳಿದ್ರೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ, ಅದನ್ನ ಹೊರತಾಗಿ ಬಾಲ್ಯ ವಿವಾಹ ಆಗಿರ್ಬೋದು ಅಥವಾ ಬಾಲಕಾರ್ಮಿಕ ಮತ್ತು ಈ ವರದಕ್ಷಿಣೆಯ ವಿಚಾರ ಎಲ್ಲ ಪ್ರಕರಣವನ್ನು ನೋಡ್ತಾ ಇದ್ರೆ 45,000 ದಾಟ್ತಾ ಇದೆ ಕೇವಲ 2 ವರ್ಷದಲ್ಲೇ. ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಇದಕ್ಕೆ ಕಾರಣಗಳೇನು? ಪ್ರಮುಖವಾಗಿ ಬಡತನ ಇರಬಹುದಾ, ಅಥವಾ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರೋದಾ, ಅಥವಾ ಇನ್ನೂ ಕಠಿಣ ಕಾನೂನು ಕ್ರಮ ಬೇಕಾಗುತ್ತಾ? ಯಾಕೆ ಹೀಗಾಗ್ತಾ ಇದೆ? ಇದನ್ನು ಸರಿ ಮಾಡೋದು ಹೇಗೆ? ಇದಕ್ಕೆ ಪರಿಹಾರ ಏನು? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ದೌರ್ಜನ್ಯ ಪ್ರಕರಣ ಗಣನೀಯ ಏರಿಕೆ. ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಹಲವು ಕಾನೂನು ಇದ್ರೂ ಕೂಡ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಕಂಟ್ರೋಲ್ಗೆ ತರೋಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಮಹಿಳೆ ಮತ್ತು ಮಕ್ಕಳಿಗೆ ಇರುವಂಥ ಕಾನೂನು ಕ್ರಮಗಳೇನು? ಯಾಕೆ ಹಿಂಗಾಗ್ತಾ ಇದೆ? ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ಹಲವು ಕಾನೂನು ಕ್ರಮ ಇದೆ, ಆದರೂ ಕೂಡ ಪ್ರತಿ ವರ್ಷವೂ ಏರ್ತಾನೆ ಇದೆ ದೌರ್ಜನ್ಯ ಪ್ರಕರಣದ ಸಂಖ್ಯೆಗಳು. 2 ವರ್ಷ 7 ತಿಂಗಳಲ್ಲಿ 43,053 ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ದಾಖಲಾಗಿದೆ. ಇನ್ನು 2023ರಿಂದ 2025 ಜುಲೈ ಅವಧಿಯಲ್ಲಿ ವಿಪರೀತವಾಗಿ ಏರಿಕೆ ಆಗಿದೆ. ರೇಪ್, ಲೈಂಗಿಕ ಕಿರುಕುಳ, ಪೋಕ್ಸೋ, ಬಾಲ್ಯ ವಿವಾಹ ಸೇರಿದಂತೆ ರಾಜ್ಯದ ಗಣನೀಯವಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಹಿಳಾ ದೌರ್ಜನ್ಯದ ಕೇಸ್ಗಳು ಕಾನೂನು ಬಿಗಿಯಾಗಿದ್ರೂ ಕೂಡ ಈ ದೌರ್ಜನ್ಯ ಪ್ರಕರಣದ ಸಂಖ್ಯೆ ನಿಲ್ತಾ ಇಲ್ಲ. ಈ ರೀತಿಯ ಕಿರುಕುಳ ನಿರಂತರವಾಗಿ ನಡೀತಾನೆ ಇದೆ. ಸೊ ಕಾನೂನಿನ ಬಗ್ಗೆ ಅರಿವು ಇಲ್ಲದೆ ಇರೋದಾ, ಬಡತನನ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಯಾಕೆ ಹಿಂಗಾಗ್ತಾ ಇದೆ ಅಂತ? ಮಹಿಳೆಯರು ರಾಜಾರೋಷವಾಗಿ ಓಡಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಪ್ರಮುಖವಾಗಿ ಕೆಲಸದ ಸ್ಥಳದಿಂದಲೂ ಕೂಡ ಅವರಿಗೆ ಲೈಂಗಿಕ ಕಿರುಕುಳ ಆಗ್ತಾ ಇದೆ. ಆಮೇಲೆ ಈ ವರದಕ್ಷಿಣೆ ಅಂತ ಬಂದಾಗ 340 ಗೃಹಿಣಿಯರು ಸಾವನ್ನಪ್ಪಿದ್ದಾರೆ ಇವರ ಒಂದು ಕಿರುಕುಳದಿಂದಾಗಿ. ಗಂಡ ಮತ್ತು ಅವರ ಫ್ಯಾಮಿಲಿಯಲ್ಲಿ ಇರುವಂಥ ಕಿರುಕುಳ, ಅತ್ತೆ ಮಾವ ಕಿರುಕುಳದಿಂದಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಸೊ ಹಂಗಾಗಿ ಕಾನೂನು ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಬದಲಾವಣೆ ಆಗಬೇಕಾ? ಪೋಕ್ಸೋ ಏನು ಹೇಳುತ್ತೆ? ರೇಪ್ ಮತ್ತು ಲೈಂಗಿಕ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಕಠಿಣ ಕಾನೂನು ಕ್ರಮ ಇರುತ್ತೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾಗಿರುವಂಥ ಶಶಿಧರ್ ಹೋಸಂಬೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನೋಡಿನಿ, ಇನ್ನು ಪ್ರಮುಖವಾಗಿ ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂತಹ ಅಂಜಲಿ ರಾಮಣ್ಣ ಅವರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ಸಂಪರ್ಕ ಸಾಧ್ಯ ಇಲ್ಲ. ನೋಡಿ, ಪ್ರಮುಖವಾಗಿ ಸರ್, ಈಗ 2 ವರ್ಷ 7 ತಿಂಗಳಲ್ಲಿ 43ಕ್ಕಿಂತ ಹೆಚ್ಚು, ಅಂದರೆ 43,000ಕ್ಕಿಂತ ಹೆಚ್ಚು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ದೌರ್ಜನ್ಯದ ವಿಚಾರವಾಗಿ. ಯಾಕೆ ಹಿಂಗಾಗ್ತಾ ಇದೆ? ಅಂದರೆ ಕಠಿಣ ಕಾನೂನು ಕ್ರಮ ಇದ್ರೂ ಕೂಡ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದಕ್ಕೆ ಏನು ಹೇಳ್ತೀರಿ ಈ ಒಂದು ವರದಿ ನೋಡಾದ್ಮೇಲೆ? ಈಗಾಗಲೇ ನಾವು ಕಳೆದ 5 ವರ್ಷಗಳಲ್ಲಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ದಾಖಲಾದಂಥ ಪ್ರಕರಣಗಳನ್ನು ನಾವು ಪ್ರತ್ಯೇಕವಾಗಿ ಗಮನಿಸಿದರೆ, ಅಂದರೆ ಅದು 18 ವರ್ಷದ ಒಳಗಿನ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ಹಲ್ಲೆ, ದೌರ್ಜನ್ಯ, ಕಿರುಕುಳ, ಈ ಥರದ ಒಂದು ಘಟನೆಗಳಿಗೆ ಸಂಬಂಧಪಟ್ಟಂತೆ 15,607 ಪ್ರಕರಣಗಳು ದಾಖಲಾಗಿವೆ. ಆ ಪ್ರಕರಣಗಳಲ್ಲಿ ಇಲ್ಲಿಯವರೆಗೆ ಮುಗಿದಂಥ ಪ್ರಕರಣಗಳ ಸಂಖ್ಯೆ 5,000 ಇದೆ. ಇಲ್ಲಿವರೆಗೆ ಖುಲಾಸೆ ಆದಂಥದ್ದು, ಅದು ಪೂರ್ತಿ ಕ್ಲೋಸ್ ಆದಂಥ ಪ್ರಕರಣಗಳ ಸಂಖ್ಯೆ 5,000. ಆದರೆ ಜೈಲು ಸೇರಿದ ಮೇಲೆ ಶಿಕ್ಷೆ ಆದಂಥ ಪ್ರಕರಣಗಳ ಸಂಖ್ಯೆ ತೀರಾ ಕಮ್ಮಿ ಇದೆ. 567 ಜನರಿಗೆ ಮಾತ್ರ ಶಿಕ್ಷೆ ಪ್ರಕಟ ಆಗಿದೆ. 15,000 ಪೈಕಿ 15,607 ಪೈಕಿ
ಹೀಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಈ ಒಂದು ದೇಶದಲ್ಲಿ ಅತ್ಯಂತ ಕಠಿಣ ಮತ್ತು ಬಲವಾದಂಥ ಕಾಯ್ದೆ ಇದು. ಅಂದರೆ ಮಕ್ಕಳಿಗೆ ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲ ಆಯಾಮಗಳಲ್ಲಿ ಮಕ್ಕಳಿಗೆ ಒಂದು ಬೇರೆ ಕೆಟ್ಟ ದೃಷ್ಟಿಯಿಂದ ನೋಡಿದ್ದರೂ ಸಹಿತ ಆ ಮಗುವಿನ ಮೇಲೆ ರಕ್ಷಣೆ ಮಾಡಲಿಕ್ಕೆ, ಮಗುವಿಗೆ ರಕ್ಷಣೆ ಮಾಡಲಿಕ್ಕೆ ಇದ್ದಂಥ ಈ ಒಂದು ಅತ್ಯಂತ ಬಲವಾದಂಥ ಕಾನೂನು. ಆದರೆ ಎಲ್ಲೋ ಒಂದು ಕಡೆ ಈ ಕಾನೂನು ತಳಮಟ್ಟದಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮತ್ತು ಸಕಾಲದಲ್ಲಿ ನ್ಯಾಯ ಒದಗಿಸಿಕೊಡಲಿಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾಯಿದ್ದೀವಿ. ಏಕೆಂದರೆ ಇಲ್ಲಿ ಮಗುವಿನ ಮೇಲೆ ಎಲ್ಲೋ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಹಲ್ಲೆನೋ ದೌರ್ಜನ್ಯ ಕಿರುಕುಳ ಆದಂಥ ಸಂದರ್ಭದಲ್ಲಿ ತ್ವರಿತಗತಿಯಲ್ಲಿ ದೂರು ಕೊಡ್ತಕ್ಕಂಥವರು ಭಾಳಷ್ಟು ವಿರಳವಾಗಿದ್ದಾರೆ. ಇದು ಇವತ್ತು ನಮ್ಮ ರಾಜ್ಯದಲ್ಲಿ 15,000 5 ವರ್ಷದಲ್ಲಿದೆ ಅಂದರೆ ಇದು ಬೆಳಕಿಗೆ ಬಂದಂಥ ಪ್ರಕರಣಗಳ ಸಂಖ್ಯೆ. ಬೆಳಕಿಗೆ ಬರದೇ ಇದ್ದಂಥ ಪ್ರಕರಣಗಳು ಬಹಳಷ್ಟು ಇದೆ ಇನ್ನು. ಅದರಲ್ಲಿ ಆ ಜನರಿಗೆ ಕೆಲವರು ಅಮಾಯಕರಿರ್ತಾರೆ, ಕೆಲವರಿಗೆ ಕಾನೂನಿನ ಬಗ್ಗೆ ಅರಿವಿರಲ್ಲ, ಕೆಲವೊಬ್ಬರಿಗೆ ಮುಜುಗರ ಆಗುತ್ತೆ, ಕೆಲವರಿಗೆ ಸಾಮಾಜಿಕ ಒಂದು ರೀತಿ ಒಂದು ಮುಜುಗರಕ್ಕೊಳಗಾದಂಥ ಪ್ರಸಂಗ ಎದುರಾಗುವ ಒಂದು ಸನ್ನಿವೇಶಕ್ಕೆ ಅವರು ಭಯಪಟ್ಟು ಹೆದರಿ ಏನಪ್ಪ ನಮಗೆ ಆಗಬೇಕಪ್ಪ ಆಗೋಗಲಿ ಅಂತಕ್ಕಂಥ ಒಂದು ಚಿಂತನೆಯಲ್ಲಿ ಎಷ್ಟೋ ಪ್ರಕರಣಗಳು ಸಹಿತ ವಿಮುಖರಾಗ್ತಾ ಇದ್ದಾರೆ. ಹೀಗಾಗಿ ನಾವು ಒಟ್ಟಾರೆ ಹೇಳಿಕೆ ಏನಂದರೆ, ಒಂದು ಮಗುವಿಗೆ ರಕ್ಷಣೆ ಮಾಡಬೇಕಾದಂಥವರು ಸ್ಟಾರ್ಟಿಂಗಿಂದ ದೂರು ಕೊಡಬೇಕು. ಯಾವುದೇ ನಿಸ್ಸಂದೇಹವಾಗಿ ಯಾವುದೇ ರೀತಿ ಮುಲಾಜಿಲ್ಲದೇ ದೂರು ಕೊಡ್ತಕ್ಕಂಥ ಪ್ರಕ್ರಿಯೆ ಚುರುಕುಗೊಳ್ಳಬೇಕು. ಯಾಕಂದರೆ ತನಗಾದಂಥ ತನ್ನ ಮಗುವಿಗಾದಂಥ ಅನ್ಯಾಯ ಮತ್ತೊಂದು ಮಗುವಿಗೆ ಆಗಬಾರ್ದು ಎಂಬ ಒಂದು ಸದುದ್ದೇಶದೊಂದಿಗೆ ಯಾವ ಪಾಲಕರು ಸಹಿತ ದೂರು ಕೊಡಲಿಕ್ಕೆ ಹಿಂಜರಿಬಾರದು. ದೂರು ಕೊಟ್ಟ ತಕ್ಷಣ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ದೂರು ದಾಖಲಿಸ್ಕೊಳ್ಳಿಕ್ಕೆ ಮುಂದಾಗಬೇಕು. 24 ಗಂಟೆ ಒಳಗಡೆ ದೂರು ದಾಖಲಿಸ್ಕೊಳ್ಬೇಕು. ಆ ಮಗುವಿಗೆ ಸಂತ್ರಸ್ತ ಮಗುವಿನ ವೈದ್ಯಕೀಯ ಚಿಕಿತ್ಸೆ ಆಗಬೇಕು, ವೈದ್ಯಕೀಯ ತಪಾಸಣೆ ಆಗಬೇಕು. ಆಮೇಲೆ 15 ದಿವಸದಲ್ಲೇ ಆ ಮಗುವಿನ ಸ್ಟೇಟ್ಮೆಂಟ್ಗಳಾಗಬೇಕು. ಈಗ ಮೊದಲಿನ ಪ್ರಕಾರ 161, 164 ಆಗಬೇಕು ಕಲಮು. ಇವಾಗ ಅದು BNS 180 ಮತ್ತು 183 15 ದಿನಗಳಲ್ಲಿ ಸಕಾಲದಲ್ಲಿ ಆಗಿ ಮಗುವಿಗೆ ಮೇಲಿನ ಮೇಲೆ ಆಪ್ತ ಸಮಾಲೋಚನೆ ಮಾಡುವ ಮೂಲಕ, ಮಗುವಿನಲ್ಲಿ ಆತ್ಮವಿಶ್ವಾಸ ತುಂಬುವ ಮೂಲಕ, ಮಗುವಿಗೆ ಇಡೀ ಸಮಾಜನೇ ನಿನ್ನ ಜೊತೆ ಇದೆ ಅನ್ನೋ ಒಂದು ಚಿಂತನೆ ಮಗುವಿನಲ್ಲಿ ಬಿತ್ತುವ ಮೂಲಕ ನಾವು ಒಂದು ವೇಳೆ ಮಗುವಿಗೆ ಸರಿಯಾದ ರೀತಿಯಲ್ಲಿ ಆಪ್ತ ಸಮಾಲೋಚನೆ ಮಾಡಿ ಇವತ್ತಿನ BNS 183 ಇನ್ ಕ್ಯಾಮ್ರಾ ಕೋರ್ಟಲ್ಲಿ ಹೇಳಿಕೆ ಆದರೆ ಯಾವ ಆರೋಪಿ ಇರ್ತಾನೆ ಆರೋಪಿಗೆ ಶಿಕ್ಷೆ ಆಗಲಿಕ್ಕೆ ಮಾತ್ರ ಸಾಧ್ಯ ಇದೆ. ಆ ದಿಶೆಯಲ್ಲಿ ತನಿಖಾಧಿಕಾರಿಗಳು ಇರ್ಬೋದು, ಪೋಕ್ಸೋ ಕಾಯ್ದೆ ಸಂಬಂಧಪಟ್ಟಂಥ ವಕೀಲರಿರ್ಬೋದು ಮತ್ತು ನ್ಯಾಯಾಲಯ ಇರ್ಬೋದು, ಇವರು ಮೂವರು ಸಹಿತ ಮಗುವಿನ ರಕ್ಷಣೆಯ ಒಂದು ಹಿತದೃಷ್ಟಿಯಿಂದ ಮಗುವಿಗೆ ರಕ್ಷಣೆ ಮಾಡಬೇಕು ಎಂಬ ಆಯಾಮಗಳಲ್ಲಿ ಆಲೋಚನೆ ಮಾಡುವ ಮೂಲಕ ಮುಂದಾಗಿದ್ದೇ ಆದಲ್ಲಿ ಕಾನೂನು ಮತ್ತಷ್ಟು ಅದು ಪಾಲನೆ ಆಗುತ್ತೆ. ಶಿಕ್ಷಣ ಸಂಖ್ಯೆ ಹೆಚ್ಚಳ ಆದಲ್ಲಿ ಮಾತ್ರ ಈ ಥರದ ಒಂದು ಘಟನೆಗಳು ಕಡಿಮೆ ಆಗಲಿಕ್ಕೆ ಮತ್ತು ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಮಾತ್ರ ಸಾಧ್ಯ ಇದೆ ಅಂತ ಹೇಳ್ಬೋದು ಸರ್. ಈಗ ಸರ್, ಪೋಕ್ಸೋ ಅಡಿಲಿ ಕೇಸ್ ದಾಖಲಾಗಬೇಕು ಅಂತ ಹೇಳಿದ್ರೆ 18 ವರ್ಷದ ಒಳಗಡೆನೇ ಪೋಕ್ಸೋ ಬರೋದು ಓಕೆ. ಬಟ್ ಅಂದರೆ ಚುಡಾಯಿಸಿದ ಅನ್ನೋ ಒಂದು ಕಾರಣಕ್ಕಾಗಿ ಕೂಡ ಪೋಕ್ಸೋ ಬರುತ್ತಾ, ಅಥವಾ ರೇಪ್ ಆಯಿತು, ಅತ್ಯಾಚಾರ ಆಯಿತು ಅನ್ನೋಂಥ ಪೋಕ್ಸೋ ಬರುತ್ತೆ? ಅದು ಹೇಗಾಗುತ್ತೆ? ಒಟ್ಟಾರೆಯಾಗಿ ಮಗು ಅಂತ 18 ವರ್ಷ ಎಲ್ಲಿರುತ್ತೋ ಅಲ್ಲಿ ಅತ್ಯಾಚಾರ ಅನ್ನೋ ಪದನೇ ಬಳಕೆ ಮಾಡಬಾರ್ದು ಕಾನೂನಿನ ಪ್ರಕಾರ. ಓಕೆ, ಮಗುವಿಗೆ ಚುಡಾಯಿಸಿದಂತಕ್ಕಂಥ ತಾವೇನು ಹೇಳ್ತಾ ಇದ್ರಿ, ಚುಡಾಯಿಸೋದು ಅಂದರೆ ಕಿರುಕುಳ ಕೊಡ್ತಕ್ಕಂಥದ್ದು. ಆ ಮಗುವಿಗೆ ದೌರ್ಜನ್ಯ ಮಾಡಿದ್ದಾಗೆ ಮಾತ್ರನೇ ಪ್ರಕರಣ ದಾಖಲಾಗಬೇಕಂತೇನಿಲ್ಲ. ಯಾವುದೇ ರೀತಿ ಕೈ ಸನ್ನೆ ಮುಖಾಂತರ, ಕಣ್ಣಿನ ಸನ್ನೆ ಮುಖಾಂತರನು ಸಹಿತ ಆ ಮಗುವಿಗೆ ತೊಂದರೆ ಕೊಟ್ಟರೆ ಅದು ಕಿರುಕುಳ ಅಂತೇಳಿ ಕನ್ಸಿಡರ್ ಆಗಿ ಅಲ್ಲಿಯೂ ಸಹಿತ ಪೋಕ್ಸೋ ಅಟ್ರಾಕ್ಟ್ ಆಗುತ್ತೆ. ಅಂದರೆ ಇದು ಒಟ್ಟಾರೆ ಪೋಕ್ಸೋ ಕಾಯ್ದೆ ಇರುವುದು ಮಗುವಿನ ಸಂಪೂರ್ಣ ಸುರಕ್ಷತೆಗಾಗಿ. ಆ ಮಗು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿಯೂ ಸಹಿತ ಅದಕ್ಕೆ ತೊಂದರೆ ಆಗಬಾರ್ದು. ಅದು ಗೌರವ ಘನತೆಯನ್ನು ಮಗು ಇರಬೇಕು ಅಂತಕ್ಕಂಥ ಸದುದ್ದೇಶದೊಂದಿಗೆ, ಅದು ಮಗು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಯಾವ ಮಗು ಆದರೂ ಸಹಿತ ಆ ಮಗುವಿಗೆ ಯಾವುದೇ ರೀತಿಯ ಯಾವುದೇ ಆಯಾಮಗಳಲ್ಲಿ ಮಗುವಿಗೆ ಕಿರುಕುಳ ಆಗಬಾರ್ದು, ಹಲ್ಲೆ ಆಗಬಾರ್ದು, ದೌರ್ಜನ್ಯ ಆಗಬಾರ್ದು. ಆ ರೀತಿಯಲ್ಲಿ ಆ ರಕ್ಷಣೆಗಿರಲಿಕ್ಕೆ ಇದು ಪೋಕ್ಸೋ ಕಾಯ್ದೆ 2012 ಜಾರಿಗೆ ಬಂದಿದೆ. ಎಸ್, ಓಕೆ. ಮಾತ್ರ ಮತ್ತೊಬ್ಬರಿಗೆ ಎಷ್ಟು ಜನ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಮಹಿಳೆ ಮತ್ತು ಮಕ್ಕಳ ಹಕ್ಕುಗಳ ವಕೀಲರಾಗಿರುವಂಥ ಅಂಜಲಿ ರಾಮಣ್ಣ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಮೇಡಮ್. ಈಗ ಪ್ರಮುಖವಾಗಿ 2.5 ವರ್ಷದಲ್ಲಿ ಈ ರೀತಿಯ ವಿಪರೀತ ದೌರ್ಜನ್ಯದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಟ್ ಇದೆಲ್ಲ ಆರ್ಥಿಕವಾಗಿ ನಾವು ಮುಂದೆ ಹೋಗ್ತಾ ಇದ್ರೂ ಕೂಡ ಬಟ್ ಇದರಿಂದ ಕಂಟ್ರೋಲ್ಗೆ ಬರೋಕ್ಕಾಗ್ತಾ ಇಲ್ಲ. ಸೊ ಈ ವರದಿಯನ್ನು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ, ಮಹಿಳೆಯರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತ? ನೋಡಿ, ಮಹಿಳೆಯರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅನ್ನೋದಕ್ಕಿಂತ ಒಂದು ಸಮಾಜವಾಗಿ ನಾವೆಲ್ಲರೂ ಒಟ್ಟಾಗಿ ಹೇಗೆ ಎಚ್ಚೆತ್ತುಕೊಳ್ಳುವುದು ಮತ್ತು ಏನನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಆಗತ್ತೆ. ಇಷ್ಟೆಲ್ಲ ಸ್ಟ್ರಿಕ್ಟ್ ಆದ ಕಾನೂನುಗಳು ಇದ್ದರೂ ಸಹ
ಅಪರಾಧಗಳ ಸಂಖ್ಯೆ ಇಷ್ಟೊಂದು ಹೆಚ್ಚಾಗ್ತಾ ಇರೋದಕ್ಕೆ ಏನು ಕಾರಣ ಅಂತ ನೋಡಿದಾಗ ಬಹಳ ಪ್ರಮುಖವಾಗಿ ಕಾಣುತ್ತೆ. ನಮ್ಮಲ್ಲಿ ಅದನ್ನ ಜಾರಿಗೆ ತರುವ ಇಚ್ಛಾಶಕ್ತಿ ಕೊರತೆ, ಇದು ನಂಬರ್ 1 ಕಾರಣ. ಎರಡನೇ ಕಾರಣ, ಪಾಕ್ಸೋ ಅಂದ ತಕ್ಷಣ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೀವಿ. ಅಂದ್ರೆ ಮಾಧ್ಯಮದಲ್ಲಾಗಲಿ ಅಥವಾ ಸಾಮಾನ್ಯ ಮನುಷ್ಯರ ಮನಸ್ಸಿನ ಮೇಲಾಗಲಿ ಪಾಕ್ಸೋ ಅಂದ ತಕ್ಷಣ ಅದೊಂದು ಕಠಿಣವಾದ ಕಾನೂನು ಅಂತ ಒಂದು ಭಾವನೆ ಬರುವ ಹಾಗೆ ಮಾಡಿದ್ದೇವೆಯೇ ಹೊರತು ಪಾಕ್ಸೋ ಎಂದರೆ ಏನು ಎನ್ನುವ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವು ಈವರೆಗೂ ಜನರಿಗೆ ತಲುಪಿಸಲು ಸೋತಿದ್ದೀವಿ, ಜನರಿಗೆ ಮತ್ತು ಮಕ್ಕಳಿಗೆ ತಲುಪಿಸಲು ಸೋತಿದ್ದೀವಿ. ಹಾಗಾಗಿ ಲೈಂಗಿಕ ಕಿರುಕುಳಕ್ಕೆ ಅಥವಾ ಲೈಂಗಿಕತೆಗೆ ಸಂಬಂಧಪಟ್ಟಂತಹ ದೌರ್ಜನ್ಯ ನಮ್ಮ ಹೆಚ್ಚು ನಡೀತಾ ಇದೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಂಖ್ಯೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದೆ ಮತ್ತು ಸಾಕ್ಷ್ಯಾಧಾರಗಳ ಕೊರತೆ ಎಂದು ಬಿಡುಗಡೆ ಆಗುತ್ತಿರುವ ಆರೋಪಿಗಳ ಸಂಖ್ಯೆ ಎಷ್ಟಿದೆ? ಸಾಕ್ಷ್ಯಾಧಾರಗಳ ಕೊರತೆ ಯಾರಿಂದ ಆಗುತ್ತಿದೆ? ಸಾಕ್ಷ್ಯಾಧಾರಗಳ ಕೊರತೆ ಆಗುವುದು ಜಾರಿಗೆ ತರುವಂತಹ ವ್ಯವಸ್ಥೆಯಿಂದ, ಅಂದ್ರೆ ಪೊಲೀಸ್ ವ್ಯವಸ್ಥೆಯಿಂದ ಸಾಕ್ಷ್ಯಾಧಾರಗಳ ಕೊರತೆ ಆಗುವ ಹಾಗೆ ನಾವಿನ್ನೂ ಆ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದೀವಿ. ಅಂದ್ರೆ ನಮ್ಮಲ್ಲಿ ಅಪರಾಧದ ಬಗ್ಗೆ ಅಪರಾಧಿಕ ಮನೋಭಾವ ಇರುವ ಜನರಿಗೆ ಹೆದರಿಕೆಯೇ ಹುಟ್ಟುತ್ತಾ ಇಲ್ಲ. ಹಾಗಾಗಿ ಇದು ಅಪರಾಧಗಳು ಹೆಚ್ಚಳ ಕಾಣ್ತಾ ಇದೆ. ಮತ್ತು ನಾನು ಎರಡನೇ ವಿಷಯ ಹೇಳಿದ್ದಕ್ಕೆ ಪೂರಕವಾಗಿ ಒಂದು ವಿಷಯ ಅಂದ್ರೆ, ಬಾಲ್ಯ ವಿವಾಹ ಮಾಡುವುದು ತಪ್ಪು. 18 ವರ್ಷದ ಒಳಗಿನ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, 21 ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಮದುವೆ ಮಾಡುವುದು ತಪ್ಪು, ಅದಕ್ಕೆ ಶಿಕ್ಷೆ ಆಗತ್ತೆ, ಇಷ್ಟನ್ನೇ ಹೇಳ್ತಾ ಇದ್ವಿ. ಆದರೆ ಬಾಲ್ಯ ವಿವಾಹ ನಡೆದಂತಹ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಪಾಕ್ಸೋ ಪ್ರಕರಣ ಆಗುತ್ತದೆ ಎನ್ನುವ ತಿಳುವಳಿಕೆ ಎಷ್ಟರ ಮಟ್ಟಿಗೆ ಈ ಸಮಾಜದಲ್ಲಿ ಕೊಟ್ಟಿದ್ದೀವಿ? ಮತ್ತು ಅದನ್ನೇ ಮುಂದುವರಿಸ್ತಾ ಹೇಳಿದ್ರೆ, ನಮ್ಮಲ್ಲಿ ಕನ್ಸೆನ್ಶುಯಲ್ ಸೆಕ್ಸ್ ಅಂದ್ರೆ ಒಪ್ಪಿಗೆ ಇರುವಂತಹ ಲೈಂಗಿಕ ಕ್ರಿಯೆಗೆ ಇನ್ನೂ 18 ವರ್ಷಗಳು ತುಂಬಬೇಕು ಅಂತ ಹೇಳುತ್ತೆ ನಮ್ಮ ಕಾನೂನು. ಆದರೆ ಹುಡುಗಿಯೇ ಒಪ್ಪಿದಳು ಅಂತ ಹೇಳಿ ಲವ್ ಪ್ರಕರಣಗಳನ್ನ ಮಾಡಿಕೊಂಡು ಗಂಡ್ಮಕ್ಳು ಹೆಣ್ಮಕ್ಳು ಓಡಿ ಹೋದಾಗ ಹುಡುಗಿಗೆ 16-16.5 ವರ್ಷ ಇರುತ್ತೆ, 17. ನನ್ನ ಟೇಬಲ್ ಮೇಲೆ ಇರುವ ಒಂದು ಪ್ರಕರಣದಲ್ಲಿ 18 ವರ್ಷ ತುಂಬಲಿಕ್ಕೆ ಕೇವಲ 3 ತಿಂಗಳಿತ್ತು. ಆಗ ಅವರಿಬ್ರು ಲವ್ ಮಾಡಿಕೊಂಡು ಬೇರೆ ಊರಿಗೆ ಓಡೋಟೋದ್ರು. ಆದ್ರೆ ಪ್ರಕರಣ ಆಗಿದ್ದು ಪಾಕ್ಸೋ ಅಡಿಯಲ್ಲಿ. ಹಾಗಾಗಿ ಒಪ್ಪಿತ ಲೈಂಗಿಕ ಕ್ರಿಯೆಗೆ ಸಮ್ಮತಿ ಕೊಡುವಂತಹ ವಿಧಾನವು ಅಥವಾ ವಿಷಯವು ನಮ್ಮಲ್ಲಿ 18 ವರ್ಷ ತುಂಬಿರಬೇಕು ಅನ್ನೋದನ್ನ ಸಹ ನಾವು ಬಹಳ ಜನಗಳಿಗೆ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಹಾಗಾಗಿ ಪ್ರೀತಿಸಿ ಓಡಿ ಹೋಗುವಂತಹ ಪ್ರಕರಣಗಳು ಪಾಕ್ಸೋಗೆ ಬರುತ್ತೆ, ಬಾಲ್ಯ ವಿವಾಹ ಮಾಡಿದಂತಹ ಪ್ರಕರಣಗಳು ಪಾಕ್ಸೋ ಕೆಳಗೆ ಬರುತ್ತೆ. ಎಂದಿನಂತೆ ಪಾಕ್ಸೋ ಕಾನೂನಿನ ಅಡಿಯಲ್ಲಿ ಯಾವ್ಯಾವ ಸೆಕ್ಷನ್ ನಲ್ಲಿ ವಿವರಣೆ ನೀಡಿದ್ದಾರೋ ಅಂತಹ ಕ್ರಿಯೆಗಳು ಪಾಕ್ಸೋ ಅಡಿಯಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ದೌರ್ಜನ್ಯಗಳ ಸಂಖ್ಯೆ ಎಷ್ಟೊಂದು ಆಗಿದೆ ಅನ್ಸುತ್ತೆ. ಅದಕ್ಕೆ ಮುಖ್ಯವಾದ ಕಾರಣ ಜಾರಿಗೆ ಮೆಷಿನರಿ ಸೋಲುತ್ತಿರುವುದು ಮತ್ತು ಮಾಹಿತಿಯ ಕೊರತೆ ಇರುವುದು. ಶಶಿಧರ್ ಸರ್, ಈ ದೌರ್ಜನ್ಯ ಅನ್ನುವಂಥ ಪ್ರಕರಣ ಅನ್ನೋದಕ್ಕಿಂತ ಈ ಪೋಕ್ಸೋ ಪ್ರಕರಣ ಅಂತ ವಿಚಾರ ಅಂತ ಬಂದಾಗ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಪಾರ್ಟಿಕ್ಯುಲರ್ ಆಗಿ ಪೋಕ್ಸೋ ಅಂತ ಪ್ರಕರಣ ಅಂತ ಬಂದಾಗ ಇದನ್ನು ದುರುಪಯೋಗ ಪಡಿಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಅಂತ ಅನಿಸುತ್ತಾ? ಇಲ್ಲ, ನಾವು ಈ ರಾಜ್ಯಾದ್ಯಂತ ಗಮನಿಸಿರುವ ಪ್ರಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂಖ್ಯೆ ತೀರಾ ಕಮ್ಮಿ ಇದೆ. ಅದೇನು ಹೆಚ್ಚೇನಿದೆ, ಬಟ್ ಇದೆ, ತೀರಾ ಕಮ್ಮಿ ಇದೆ. ನಮಗೆ ಎಲ್ಲೋ ಒಂದು ಕಡೆ ನಮ್ಗೆ ಆ ಥರ ನಮ್ಮ ಆಯೋಗದ ನಾವು ಎಲ್ಲ ಕಡೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೆಲ್ಲ ಸಭೆಗಳು ರಿವ್ಯೂ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಗಮನಿಸಿದಾಗ ಎಲ್ಲೋ ಒಂದು ಕಡೆ 5-10% ಇರ್ಬೋದು, ನಾ ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ. ಬಟ್ ಹೆಚ್ಚಿನ ಸಂಖ್ಯೆ ಇನ್ನಷ್ಟು ಬೆಳಕಿಗೆ ಬರದಿರತಕ್ಕಂಥ ಸಂಖ್ಯೆನೂ ಭಾಳಷ್ಟಿದೆ ಅಲ್ಲ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕಂದರೆ ಪ್ರತಿಯೊಂದು ಮಗು ಒಂದು ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅವನಿಗೆ ಶಿಕ್ಷೆ ಆಗ್ಬೋದು ಅಥವಾ ನೆಕ್ಸ್ಟ್ ಅದು ಏನಾದರೂ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆ ಮಗುವಿಗಾದಂಥ ಒಂದು ಮಾನಸಿಕವಾದಂಥ ಗಾಯ ಅದು ಜೀವನ ಉದ್ದಕ್ಕೂ ಅದು ರೂಢಿಸ್ಕೊಂಡು ಜೀವನ ನಡೆಸಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಇಲ್ಲಿ ಪ್ರತಿಯೊಂದು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನದಂದ್ರೆ ಆ ಮಗುವಿಗೆ ರಕ್ಷಣೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಶಿಕ್ಷೆ ಪ್ರಮಾಣ ಮಾತ್ರ ಹೆಚ್ಚಳ ಮಾಡಲಿಕ್ಕೆ ಪ್ರತಿಯೊಬ್ಬರು ಮುಂದಾಗಬೇಕಾದಂಥದ್ದು ಇವತ್ತಿನ ದಿನಮಾನದಲ್ಲಿ ಅನಿವಾರ್ಯತೆ ಇದೆ. ಶಿಕ್ಷಣ ಪ್ರಮಾಣ ಹೆಚ್ಚಾದಲ್ಲಿ ಆಟೋಮೆಟಿಕ್ಕಾಗಿ ಪ್ರಮಾಣ ಈ
ಘಟನೆ ನಡೀತಕ್ಕಂಥದ್ದು, ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಹಲ್ಲೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಪೋಕ್ಸೋದಲ್ಲಿ ಯಾವ ರೀತಿಯ ಶಿಕ್ಷೆ ಪ್ರಮಾಣ ಇರುತ್ತೆ? ಶಿಕ್ಷೆ ಪ್ರಮಾಣ ನೋಡಿ ಸರ್, ಈಗ ಮಿನಿಮಮ್ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದೆ ಆದಲ್ಲಿ ಕಳೆದ ಹಲ್ಲೆ ಪ್ರಕರಣಗಳ ಘಟನೆಯ ಸಂದರ್ಭದಲ್ಲಿ ಅವರು 6 ವರ್ಷ, 6 ವರ್ಷದಿಂದ ಮೇಲ್ಪಟ್ಟು, ಆಮೇಲೆ ದೌರ್ಜನ್ಯ ನಡೆದರೆ 10 ವರ್ಷ. ಇವಾಗ ಒಬ್ಬೊಬ್ಬರು ಒಂದೊಂದು ನ್ಯಾಯಾಲಯಗಳಲ್ಲಿ 20 ವರ್ಷವರೆಗೆ, ಜೀವಾವಧಿವರೆಗೂ ಶಿಕ್ಷೆ ಪ್ರಕಟಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇವಾಗ ಕ್ರಮೇಣವಾಗಿ ಒಂದೊಂದು ನ್ಯಾಯಾಲಯಗಳಲ್ಲಿ ನ್ಯಾಯಾಧೀಶರು ಭಾಳಷ್ಟು ಅದರ ಬಗ್ಗೆ ತನಿಖಾ ಅಧಿಕಾರಿಗಳು ಮತ್ತು ವಕೀಲರು ಎಲ್ಲ ನ್ಯಾಯಾಲಯಗಳಿಗೆ ಸೇರಿಕೊಂಡು ಒಬ್ಬೊಬ್ಬರಿಗೆ 20 ವರ್ಷ ಮತ್ತು ಜೀವಾವಧಿ ಶಿಕ್ಷೆ, 10 ವರ್ಷ, 15 ವರ್ಷ ಈ ಥರ ಶಿಕ್ಷೆ ಪ್ರಕಟಣೆ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಅದು ಇನ್ನಷ್ಟು ಏರುಗತಿಯಲ್ಲಿ ಆಗಬೇಕು, ಶಿಕ್ಷೆ ಪ್ರಮಾಣಗಳು ಹೆಚ್ಚಾಗಬೇಕು, ಅಂದಾಗ ಮಾತ್ರ ಇದು ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಎಸ್, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ವರ್ಚಸ್ ನ್ಯಾಷನಲ್ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ವೈಶಾಲಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್, ನೋಡ್ತಾ ಇದ್ರಿ ಮೇಡಮ್, ಈಗ ಈ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೇಗೆ ಮಹಿಳೆ ಸ್ಟ್ರಾಂಗ್ ಆಗಿ ಹೊರಗಡೆ ಬರೋದು ಹೇಗೆ? ಮಹಿಳೆಯರು ಸ್ಟ್ರಾಂಗ್ ಆಗಿ ಹೊರಗಡೆ ಬರೋದು ಹೇಗೆ ಅಂದರೆ ಸ್ವಾಭಿಮಾನ, ಫಸ್ಟು ಅವರು ಆತ್ಮವಿಶ್ವಾಸವನ್ನು ಮಾಡ್ಕೋಬೇಕು. ಹೆಣ್ಮಕ್ಳು ಯಾವುದಕ್ಕೂ ನಾವು ಕಡಿಮೆ ಇಲ್ಲ ಅನ್ನೋದೊಂದು ಮೈಂಡ್ ಅವರಿಗೆ ಮೆಂಟಾಲಿಟಿ ಜಾಸ್ತಿ ಫೋಕಸ್ ಮಾಡೋ ಥರ ನಾವು ಅವರಿಗೆ ಉತ್ತೇಜನ ಕೊಡಬೇಕು ಒಂದು. ಆಮೇಲೆ ಅವರಲ್ಲೇ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ, ಅಂದರೆ ಕೆಲವರಿಗೆ ಭಯ ಇರ್ತದೆ, ಯಾಕಂದರೆ ಅವರು ಬೆಳೆದಿರೋ ವಾತಾವರಣ ಆ ಥರ ಇರುತ್ತೆ. ಯಾಕಂದರೆ ಇವಾಗ ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಸುಮಾರು ಜನ, ಬಂದು ಕೆಲಸ ಕಾರ್ಯಗಳು ಗೊತ್ತಿರಲ್ಲ ಅವ್ರುಗಳಿಗೆ. ಅವರು ಗಾರ್ಮೆಂಟ್ಸಿಗೆ ಹೋಗೋದಾಗಲಿ ಅಥವಾ ಎಲ್ಲಿಗಾದರೂ ಹೋಗೋದಾಗಲಿ, ಕೆಲಸಕ್ಕೆ ಹೋಗೋದು, ಆ ಜಾಗಗಳಲ್ಲಿ ಶೋಷಣೆ ಜಾಸ್ತಿ ಆದಾಗ ಅಲ್ಲಿ ತಮ್ಮನ್ನು ತಾವು ಆತ್ಮರಕ್ಷಣೆ ಮಾಡ್ಕೊಳ್ಳೋಷ್ಟು ಬಲನ ಅವರಿಗೆ ನಾವು ತುಂಬಿಸ್ಕೊಡ್ಬೇಕು. ಆ್ಯಕ್ಚುಲಿಯಾಗಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಕೂಡ, ತುಂಬ ಮಾಡ್ತಾಯಿದ್ದೀವಿ ಆ ಥರ. ಯಾಕಂದರೆ ನಾನು ಸುಮಾರು ಒಂದು 15 ವರ್ಷದಿಂದ ಮಹಿಳಾ ಇದರಿಂದನೇ ಇರೋದ್ರಿಂದ ಜಾಸ್ತಿ ಹೆಣ್ಮಕ್ಳಿಗೋಸ್ಕರನೇ ಒತ್ತು ಕೊಡ್ತಾ ಇರೋದು. ಸೊ ಎಷ್ಟೊಂದು ಪ್ರಕರಣಗಳು ಆ ಥರ ಬರ್ತಾ ಇದ್ದಾವೆ ದೌರ್ಜನ್ಯದಲ್ಲಿ. ಇತ್ತೀಚೆಗೆ ಸ್ವಲ್ಪ ಅಂದರೆ ಹೆಣ್ಮಕ್ಳು ಸ್ವಲ್ಪ ಮುಂದೆ ಬರೋಕ್ಕೆ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನೋ ಮೂಮೆಂಟಲ್ಲಿ ಸ್ವಲ್ಪ ಅವ್ರನ್ನ ಹಿಂದೆ ತಳ್ಳೋ, ಉದ್ದೇಶಪೂರ್ವಕವಾಗಿ ಹಿಂದೆ ತಳ್ಳೋ ಅಂಥ ವಾತಾವರಣಗಳು ಬೆಳೀತಾ ಇರೋದ್ರಿಂದ ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಅವರಿಗೆ ಉತ್ತೇಜನ ಕೊಡಬೇಕು. ಪ್ಲಸ್ ಅವರಿಗೆ ಧೈರ್ಯ ತುಂಬಿಸ್ಬೇಕು, ಆತ್ಮಸ್ಥೈರ್ಯ ಇರಬೇಕು. ಅವರೇ ನಾವು ಎಲ್ಲಿ ಹೋದ್ರೂ ಜಯಿಸ್ಕೊಂಡು ಬರ್ತೀವಿ ಅನ್ನೋದೊಂದು ಆತ್ಮವಿಶ್ವಾಸ ಜಾಸ್ತಿ ತುಂಬಬೇಕು ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸ್ತದೆ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ? ಕೇವಲ ಲೈಂಗಿಕ ದೌರ್ಜನ್ಯ ಅಷ್ಟೇ ಅಲ್ಲ, ಈ ವರದಕ್ಷಿಣೆಯ ಕಿರುಕುಳ, ಬಾಲ್ಯ ವಿವಾಹ, ಇದ್ರಲ್ಲಿ ಯಾಕೆ ಆಗ್ತಾ ಇದೆ? ಈಗಿನ ಒಂದು ಆರ್ಥಿಕತೆಯಲ್ಲಿ, ಈಗಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇದ್ರಲ್ಲಿ ಯಾಕೆ ನಡೀತಾ ಇದೆ ಅಂತ? ಇಲ್ಲಿ ಕೆಲವರು ಏನಂದರೆ, ಇವಾಗ ನೀವು ಹೇಳಿದ್ರಿ ಬಾಲ್ಯ ವಿವಾಹ ಮತ್ತು ಇದರಲ್ಲಿ ಏನಂತಂದರೆ, ಈಗ ನಾವೆಲ್ಲ ಕಡೆನೂ ಜಾಸ್ತಿ ಹೆಣ್ಮಕ್ಳಿಗೆ ಒತ್ತು ಕೊಡ್ತಾ ಇದ್ದೀವಿ, ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂಥದ್ದು ಇದೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಕೆಲವು ಹಳ್ಳಿ ವಾತಾವರಣ, ಚಾಮರಾಜಪೇಟೆ ಆ ಥರ ಆ ಕಡೆ ಎಲ್ಲ, ಚಾಮರಾಜನಗರ, ಉತ್ತರ ಕರ್ನಾಟಕ ಜಿಲ್ಲೆ ಆ ಕಡೆ ಎಲ್ಲ ಸ್ವಲ್ಪ ಹೆಣ್ಮಕ್ಳನ್ನ ಬೆಳೆಯೋಕ್ಕೆ ಬಿಟ್ಬಿಟ್ರೆ ಎಲ್ಲಿ ನಮ್ಮನ್ನು ತುಳಿದು ಬಿಡ್ತಾರೋ ಅನ್ನೋದೊಂದು ಮನೋಭಾವನೆ ಇದೆ ಕೆಲವರು ಇನ್ನೂ. ಆಮೇಲೆ ಇನ್ನೊಂದು, ಹೆಣ್ಮಕ್ಳು ಎಲ್ಲೂ ಹೋದ್ರೂ ಜಯಿಸ್ಕೊಂಡು ಬರೋಕ್ಕಾಗಲ್ಲ, ಗಂಡಸರೇ ಇರಬೇಕು ಅವ್ರ ಜೊತೆಗೆ ಅನ್ನೋದೊಂದು ಇದಿದೆ. ಸೊ ಹಾಗಾಗಿ ಸ್ವಲ್ಪ ಈ ಥರ ಉತ್ತರ ಕರ್ನಾಟಕ ಜಿಲ್ಲೆ ಅಥವಾ ಚಾಮರಾಜಪೇಟೆ ಈ ಬಾಲ್ಯ ವಿವಾಹ ಎಲ್ಲ ಆ ಕಡೆ ಆಗ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ನಾವು ಇವಾಗ ಜಾಸ್ತಿ ಅಧ್ಯಯನ ಕೂಡ ಮಾಡ್ತಾ ಇದ್ದೀವಿ, ಆ ಕಡೆ ಭಾಗದಲ್ಲಿ ಇದು ಮಾಡಬೇಕು ಅಂತ. ಹಾಗಾಗಿ ಸ್ವಲ್ಪ ಹೆಣ್ಮಕ್ಳನ್ನ ಸ್ವಲ್ಪ ಹಿಂದೆ ಇಟ್ಟು ಇದು ಮಾಡ್ತಾ ಇರೋದು ನಮಗೆ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಸೊ ಅದ್ರ ಬಗ್ಗೆನೇ ನಾವು ಜಾಸ್ತಿ, ಮೊನ್ನೆ ಒಂದು ಇನ್ಸಿಡೆನ್ಸ್ ನಡೀತು. ಇದು ಉತ್ತರ ಕರ್ನಾಟಕ ಜಿಲ್ಲೆದ ಒಂದು ಹುಡುಗಿಗೆ ಮದುವೆ ಆಗಿ ಗಂಡನ ಮನೆಗೆ ಕಳಿಸಿರ್ತಾರೆ. ಅಲ್ಲಿ ಏನಾಗಿದೆ ಅಂತಂದರೆ, ಇನ್ನು ಹೋಗಿ ಒಂದು ತಿಂಗಳು ಕೂಡ ಆಗಿಲ್ಲ, ಅಲ್ಲಿ 1 ತಿಂಗಳು ಕೂಡ ಆಗಿಲ್ಲ. ಅಷ್ಟು ಬೇಗ ಅಲ್ಲಿ ಅವರ ವಾತಾವರಣಕ್ಕೆ ಈ ಹುಡುಗಿ ಹೊಂದ್ಕೊಳ್ಳೋಕ್ಕಾಗಲ್ಲ ಥರ ಅದು ಒಂದು ಇದು ಕ್ರಿಯೇಟ್ ಮಾಡಿ ಆ ಹುಡುಗಿಗೆ ಮಾವನೇ ಇದು ಕೂಡ ಹಾಕ್ಕೊಂಡಿರೋದು ಸನ್ನಿವೇಶಗಳೆಲ್ಲ ನಮಗೆ ಬಂದಿತ್ತದು. ಸೊ ಈ ಥರದ್ದೆಲ್ಲ ನಡಿಬಾರ್ದು. ನಾವು ಜಾಸ್ತಿ ಹೆಣ್ಮಕ್ಳಿಗೋಸ್ಕರ ಸ್ವಲ್ಪ ಫೋಕಸ್ ಜಾಸ್ತಿ ಕೊಡಬೇಕು ಅನ್ನೋದೊಂದು ನಮ್ಮ ಉದ್ದೇಶ ಇದರಲ್ಲಿ.
ಎಸ್ ಅಂಜಲಿ ಮೇಡಮ್ ಅವರು, ಈಗ ಈ ವರದಕ್ಷಿಣೆ ಅಂತ ಬಂದಾಗ ಈ ವರದಕ್ಷಿಣೆಯ ಪ್ರಕರಣದಲ್ಲಿ ಡೀಟೇಲ್ಸನ್ನು ನೋಡಿದಾಗ 340 ಗೃಹಿಣಿಯರು ಸಾವನ್ನಪ್ಪಿದ್ದಾರೆ ಈ ಒಂದು ಕಿರುಕುಳದಿಂದಾಗಿ. ಬಟ್ ಕಾನೂನು ಕ್ರಮ ಹೇಗಿರುತ್ತೆ ಒಂದು ವೇಳೆ ಈ ರೀತಿಯ ಪ್ರಕರಣ ಬೆಳಕಿಗೆ ಬಂದಾದರೆ? ಕಠಿಣ ಕಾನೂನು ಕ್ರಮ ಏನು ಹೇಳುತ್ತೆ ಅಂತ? ಕಾನೂನು ಕ್ರಮದ ಬಗ್ಗೆ ಬಹುಶಃ ಎಲ್ಲೂ ಗೊತ್ತಿದೆ, ಆದ್ರೂ ಅಪರಾಧಗಳು ಘಟಿಸ್ತಾ ಇದೆ. ಕಾನೂನು ನೋಡಿ, ಬರೀ ವರದಕ್ಷಿಣೆ ಕಿರುಕುಳಕ್ಕೆ ನೇರ ಆರೋಪಿ ಯಾರಿರ್ತಾರೆ ಅಂದ್ರೆ ಗಂಡನಾದವನು, ಅತ್ತೆ, ಮಾವ, ಇವರನ್ನ ಜೊತೆಯಲ್ಲಿ ವಾಸ ಮಾಡುವವರು ನೇರ ಆರೋಪಿಗಳಿರ್ತಾರೆ. ಈ ವರದಕ್ಷಿಣೆ ಕಿರುಕುಳ ಅಪರಾಧ ಸಾಬೀತಾದ್ರೆ ಅವರಿಗೆ 7 ವರ್ಷದಿಂದ ಜೀವಾವಧಿ ಶಿಕ್ಷೆಯವರೆಗೂ ಅವಕಾಶ ಕಾನೂನಿನಲ್ಲಿ ಇದೆ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ನೆಂಟರಿಷ್ಟರುಗಳು ಅವರ ಮಾತುಗಳಿಂದ ಆ ವ್ಯಕ್ತಿಯ ಮನಸ್ಸಿಗೆ ಆಘಾತವಾಗುವಂತಹ ಮಾತುಗಳು ಮತ್ತು ಆ ವ್ಯಕ್ತಿಗೆ ಅಪರಾಧವನ್ನು ಸೃಷ್ಟಿಸುವಂತಹ ಮಾತುಗಳನ್ನು ಆಡಿದ್ದರೆ ಅವರಿಗೂ ಸಹ ಈ ಕ್ರೈಮ್ಗೆ, ಈ ಅಪರಾಧಕ್ಕೆ ಸಹಾಯಕರು, ಅಬೇಟ್ ಮಾಡಿರುವಂತಹವರು ಅಂತ ಹೇಳಿ ಅವರಿಗೂ ಸಹ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಲಾಗತ್ತೆ. ಈಗ ಎಲ್ಲರಿಗೂ ಗೊತ್ತಿದೆ, ಆದ್ರೂ ಅಪರಾಧಗಳು ಯಾಕೆ ಆಗ್ತಿದೆ ಅಂದ್ರೆ ನೋಡಿ, ಕಳೆದ 15 ದಿವಸದಲ್ಲಿ ಫ್ಯಾಮಿಲಿ ಒಂದು ದಾಖಲಾಟಗಳಲ್ಲಿ ಈ ಕೌಟುಂಬಿಕ ದೌರ್ಜನ್ಯ ಎನ್ನುವ ಒಂದು ಕಾಯ್ದೆ ಅಡಿಯಲ್ಲಿ ಸೇರಿಸಬಹುದಾದಂತಹ ಪ್ರಕರಣಗಳಲ್ಲಿ ನನಗೆ 15 ದಿನದಿಂದ ಒಟ್ಟು 5 ಪ್ರಕರಣಗಳು ಬಂದಿದೆ. ಆ 5 ಪ್ರಕರಣಗಳಲ್ಲೂ ಮಹಿಳೆಯರು ಸಿಕ್ಕಾಪಟ್ಟೆ ವಿದ್ಯಾವಂತರು ಮತ್ತು ಹೆಚ್ಚಿನ ಅಮೌಂಟ್ ಅನ್ನ ಅಂದ್ರೆ ಸ್ಯಾಲರಿಯನ್ನ ಪಡಿತಿರುವ, ತುಂಬಾ ಲಕ್ಷದಲ್ಲಿ ದುಡಿತಿರುವಂತಹ ಮಹಿಳೆಯರು ಇದ್ದಾರೆ. ಆದರೂ ಸಹ ಅವರು ಕುಟುಂಬದ ಒಳಗೆ ಅಂದ್ರೆ ಗಂಡ ಹೆಂಡತಿ ಮಧ್ಯ ಸಾಮರಸ್ಯವನ್ನು ಸೃಷ್ಟಿಸಿಕೊಳ್ಳಲು ಸೋಲುತ್ತಿದ್ದಾರೆ. ಅಂದ್ರೆ ಇದು ಬರುವ ಕಾನೂನು ಕೊಡುವ ಶಿಕ್ಷೆಯಲ್ಲಾಗಲಿ ಅಥವಾ ಕಾನೂನು ಮಾಡುವ ವಿಷಯದಲ್ಲಾಗಿರುವಂತಹ ಸಮಸ್ಯೆಯಲ್ಲ. ನಾನು ಆಗ್ಲೇ ಹೇಳಿದೆ, ಇದು ಒಂದು ಸಂಪೂರ್ಣ ವ್ಯವಸ್ಥೆ. ಈಗ ಫಾರ್ ಎಕ್ಸಾಂಪಲ್, ಯಾಕೆ ಕೌಟುಂಬಿಕ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂದ್ರೆ ಮುಖ್ಯವಾಗಿ ಕಾನೂನಿನ ಬಿಡಿ, ಕಾನೂನು ಇದೆ, ಕಾನೂನಿನಲ್ಲಿ ಶಿಕ್ಷೆ ಕೊಡುತ್ತೆ, ಅದೆಲ್ಲದರ ಹೊರತಾಗಿ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಿದೆ ಅಂದ್ರೆ ನಾವು ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳಿಗೆ ಅವರನ್ನ ನಿಭಾಯಿಸಿಕೊಳ್ಳುವ ಕಲೆಯನ್ನು ವಿದ್ಯಾಭ್ಯಾಸದಲ್ಲಾಗಲಿ ಅಥವಾ ಮನೆಯಲ್ಲಿ ಅವರನ್ನು ನಾವು ಬೆಳೆಸುವ ರೀತಿಯಲ್ಲಾಗಲಿ ನೀಡುತ್ತಿಲ್ಲ. ಮತ್ತು ಈಗ ಎಲ್ಲರಿಗೂ 1-1.5 ಮಕ್ಕಳಷ್ಟೇ ಇರೋದ್ರಿಂದ ತಂದೆಯಾಗಿ ನನ್ಗೆ ತುಂಬಾ ಆತಂಕಕ್ಕೆ ಒಳಗಾಗಿ ಆ ಮಕ್ಕಳ ಲೈಫ್ ನಲ್ಲಿ ತುಂಬಾ ಇನ್ವಾಲ್ವ್ ಆಗ್ತೀನಿ. ಪ್ರತಿಯೊಂದಕ್ಕೂ ನನ್ನ ಹತ್ರನೇ ಒಂದು ಕೇಸ್ ಇದೆ. ಮನೆಯಲ್ಲಿ ಆ ಗಂಡ ಹೆಂಡತಿ ಇಬ್ರು ಹೊಸದಾಗಿ ಮದುವೆ ಆಗಿದ್ದಾರೆ, CCTVಯನ್ನ ಹಾಕ್ಸಿದ್ದಾರೆ ಮನೆಯಲ್ಲಿ. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಎಲ್ಲಾರ ಮನೆಯಲ್ಲೂ CCTV ಇರುತ್ತೆ. ಆದ್ರೆ ನೀವು ನಂಬುತ್ತೀರಾ, CCTVಯಲ್ಲಿ ಒಂದು ಹುಡುಗಿ ನೋಡುತ್ತಾಳೆ, ಅಂದ್ರೆ ಆ ಮದ್ವೆ ಆಗಿರೋ ಹುಡುಗಿ ಆ CCTV ಆಪ್ ಅನ್ನ ತನ್ನ ಮೊಬೈಲ್ ನಲ್ಲಿ ಇಟ್ಕೊಂಡಿದ್ದಾಳೆ. ಅದಕ್ಕೆ ಆಡ್ ಆನ್ ಮಾಡಬಹುದಲ್ಲ, ಮತ್ತೊಬ್ರು ನೋಡಬಹುದು ಅಂತ ಆಡ್ ಆನ್ ಮಾಡಬಹುದಲ್ಲ. ಯಾರನ್ನ ಆಡ್ ಮಾಡಿದ್ದಾಳೆ ಅಂದ್ರೆ ಅವರ ತಾಯಿಯನ್ನ ಆಡ್ ಮಾಡಿದ್ದಾಳೆ. ಆಕೆ CCTVಯಲ್ಲಿ 19 ಕಾಲ ಮಗಳ ಮನೆಯಲ್ಲಿ ಏನಾಗ್ತಿದೆ ಅಂತ ನೋಡುವುದು, ಅದರ ಬಗ್ಗೆ ಪ್ರಶ್ನೆ ಕೇಳುವುದು. ಈ ಹುಡುಗಿಯು ಸಹ 10 ನಿಮಿಷಕ್ಕೆ ಒಮ್ಮೆ ತಾಯಿಗೆ ಫೋನ್ ಮಾಡಿ ಇಲ್ಲಿಯ ಅಪ್ಡೇಟ್ಸ್ ಕೊಡುವುದು. ಹೀಗಾಗಿ ಏನಾಗಿದೆ ಅಂದ್ರೆ ಒಬ್ಬರ ಲೈಫ್ ನಲ್ಲಿ ಒಬ್ಬರು ಇನ್ವಾಲ್ವ್ಮೆಂಟ್ ಆಗಿ ಮಕ್ಕಳಿಗೆ ತಾವು ಆತ್ಮಸ್ಥೈರ್ಯದಿಂದ ಎದುರಿಸುತ್ತೀವಿ ಅನ್ನುವ ಗುಣ ಬರುತ್ತಿಲ್ಲ. ಯಾವಾಗ ಹಾಗೆ ಬರೋದಿಲ್ಲ, ಅವರು ಒಂದು ವೀಕ್ ಅಡಲ್ಟ್ ಆಗ್ತಾರೆ. ನೀವು ಮಾನಸಿಕ ತಜ್ಞರನ್ನ ಕೇಳಿದ್ರೆ ಹೇಳ್ತಾರೆ, ಮಾನಸಿಕವಾಗಿ ಅವರು ಸಬಲರಾಗೋದೇ ಇಲ್ಲ. ಎಷ್ಟೇ ಆರ್ಥಿಕವಾಗಿ ಸಬಲತೆ ಇರಬಹುದು, ವಿದ್ಯಾಭ್ಯಾಸದಲ್ಲಿ ದೊಡ್ಡ ದೊಡ್ಡ ಡಿಗ್ರಿಗಳಿರಬಹುದು, ಆದ್ರೆ ಮಾನಸಿಕವಾಗಿ ನನ್ನನ್ನು ನಾನು ನಿರ್ವಹಣೆ ಮಾಡಿಕೊಳ್ಳುತ್ತೇನೆ ಅಂತ ಎಲ್ಲಿವರೆಗೆ ಒಂದು ಮಹಿಳೆಗೆ ಬರೋದಿಲ್ಲವೋ ಅಲ್ಲಿವರೆಗೂ ದೌರ್ಜನ್ಯಗಳ ಪ್ರಕರಣ ಹೆಚ್ಚಾನೇ ಇರುತ್ತೆ. ನನ್ನ ಹತ್ರ ಒಂದು ಕೇಸ್ ಇದೆ. 8 ವರ್ಷ ಮದುವೆ ಆಗಿ 9 ವರ್ಷ, ಕಳೆದ 8 ವರ್ಷಗಳಿಂದ ಆತ ಅವಳಿಗೆ ಹೊಡಿತಿದ್ದಾನೆ, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ದೌರ್ಜನ್ಯ ಮಾಡ್ತಿದ್ದಾನೆ. ಅವಳು ಸಹಿಸ್ಕೊಂಡು 9ನೇ ವರ್ಷ ಯಾಕೆ ಬಂದಿದ್ದಳು ಗೊತ್ತಾ? ನನ್ಗೆ ಅದರ ವಿರುದ್ಧ ಮಾತಾಡ್ಬೇಕೋ ಬೇಡವೋ, ಮಾತಾಡೋದೇ ಆದ್ರೆ ಹೇಗ್ ಮಾತಾಡ್ಬೇಕು, ನನ್ಗೆ ಕನ್ಫ್ಯೂಷನ್ ಆಗ್ತಿದೆ. ಅವ್ನು ಹೊಡಿತಿರೋದು ತಪ್ಪಾ ಹೌದಾ ಅಲ್ಲವಾ ಅಂತ ಕೇಳ್ಕೊಂಡು ನನ್ನ ಹತ್ರ ಒಂದು ಕೇಸ್ ಬಂದಿದೆ. ಆಕೆ ಯಾವ್ದು ಹಳ್ಳಿಗಾಡಿನಿಂದ ಬಂದ ನಮ್ಮ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿಗೆ ಹೋಗುವ ಹುಡುಗಿ ಅಲ್ಲ, ಅವಳು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಳೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಮ್ಮೆ ನಮ್ಮ ಗಾರ್ಮೆಂಟ್ ಫ್ಯಾಕ್ಟರಿಗೆ ಹೋಗುವ ಅವಿದ್ಯಾವಂತ ಹೆಣ್ಣು ಮಕ್ಕಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಹಾಗಾಗಿ ಎರಡೂ ಕಡೆ, ಇದು ವಿದ್ಯಾವಂತೆ ಅವಿದ್ಯಾವಂತೆ ಅಲ್ಲ, ಹೆಣ್ಣು ಮಕ್ಕಳಿಗೆ ತಮ್ಮನ್ನ ತಾವು ನಿರ್ವಹಿಸಿಕೊಳ್ಳುವ ಸಲಹೆ ನಾವು ಎಲ್ಲಿವರೆಗೆ ನೀಡೋದಿಲ್ವೋ ವರೆಗೂ ಇಂತಹ ದೌರ್ಜನ್ಯಗಳು ಹೆಚ್ಚಾಗ್ತಾ ಇರುತ್ತೆ. ಮತ್ತು ಯಾವ ಕಾನೂನು ಎಷ್ಟೇ ಸ್ಟ್ರಿಕ್ಟ್ ಆಗಿ ಮಾಡಿ ಪರಿಣಾಮಕಾರಿಯಾಗಿ ಕಡಿಮೆ ಅವಧಿಯಲ್ಲಿ ಜಡ್ಜ್ಮೆಂಟ್ ಬರುವವರೆಗೂ, ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಬರುವವರೆಗೂ ಈ ಪ್ರಕರಣಗಳನ್ನು ನಾವು ನಿಲ್ಲಿಸಲು ಸಾಧ್ಯವಿಲ್ಲ.
ಶಶಿಧರ್ ಸರ್, ನೀವು ಆಗಲೇ ಹೇಳಿದ್ರಿ, ಅಂದರೆ ಈ ಪೋಕ್ಸೋ ಪ್ರಕರಣ ಅಂತ ಬಂದಾಗ ಪ್ರೊಸೆಸ್ ಡಿಲೇ ಆಗ್ತಾ ಇದೆ, ಬೇಗ ಅದರ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ. ಯಾಕೆ ಹಿಂಗಾಗುತ್ತೆ? ನಮ್ಮ ಕಾನೂನಲ್ಲಿ ಯಾಕೆ ಹಿಂಗಾಗಿ? ಈ ಪ್ರಕರಣ ಇವತ್ತು ದಾಖಲಾಯಿತು ಅಂದರೆ 10 ವರ್ಷ 15 ವರ್ಷ ಆಮೇಲೆ ರಿಸಲ್ಟ್ ಬರುತ್ತೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಆಗಿ ಇಡೀ ನಮ್ಮ ರಾಜ್ಯದಲ್ಲಿ ಕಳೆದ 5 ವರ್ಷಗಳ ಒಂದು RCH ಪೋರ್ಟಲ್, ಆರೋಗ್ಯ ಇಲಾಖೆ RCH ಪೋರ್ಟಲ್ ಪ್ರಕಾರ ಟೀನೇಜ್ ಪ್ರೆಗ್ನೆನ್ಸಿ 2 ಲಕ್ಷ ಇದೆ 5 ವರ್ಷದಲ್ಲಿ. ಪೋಕ್ಸೋ ಕಾಯ್ದೆ 2012 ಸೆಕ್ಷನ್ 19A ಪ್ರಕಾರ ಈ ಒಂದು ಮಗುವಿಗೆ ಈಗ ಒಂದು ಗರ್ಭಧಾರಣೆಗೆ ಒಂದು ಮಗು ಪ್ರೆಗ್ನೆನ್ಸಿ ಇದೆ ಅಂತ ವಿಷಯ ಯಾರಿಗೆ ಗೊತ್ತಾಗುತ್ತೆ, ತಕ್ಷಣವಾಗಿ ಸಂಬಂಧಪಟ್ಟಂಥ ಅಲ್ಲಿ SJP ಅವ್ರ ಪೊಲೀಸ್ ಸ್ಟೇಷನ್ಗೆ ಅವ್ರು ಮಾಹಿತಿ ಕೊಡಲೇಬೇಕು ಸೆಕ್ಷನ್ 19 ಪ್ರಕಾರ. ಯಾವುದೇ ಸಾರ್ವಜನಿಕರಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ತಕ್ಷಣವಾಗಿ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದೇ ರೀತಿಯಾಗಿ ಇಂಟಿಮೇಟ್ ಮಾಡಿದ ಕೂಡಲೇ ತಕ್ಷಣ ಅಲ್ಲಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಯವರು ಸೆಕ್ಷನ್ 19(2) ಪ್ರಕಾರ ಅವರು ಪ್ರಕರಣ ದಾಖಲು ಮಾಡಿಕೊಳ್ಬೇಕು. ಆದರೆ ಕಳೆದ ನಾವು 3 ವರ್ಷದಲ್ಲಿ ನಮ್ಮ ಈ ಆಯೋಗ, ಈಗ ಬಂದಂಥ ಆಯೋಗದ ಎಲ್ಲ ಗೌರವಾನ್ವಿತ ಅಧ್ಯಕ್ಷ ಸದಸ್ಯರು ಎಲ್ಲ ಕಡೆ ರಾಜ್ಯ ತುಂಬ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಈ ಥರ ಟೀನೇಜ್ ಪ್ರೆಗ್ನೆನ್ಸಿ ಕೇಸ್ ಹೆಚ್ಚಾಗ್ತಾ ಇದೆ, ಬಾಲ್ಯಗಳು ಹೆಚ್ಚು ನಡೀತಾ ಇದೆ, ಅದರಿಂದ ಮುಂದೆ ತಾಯಿ ಮರಣ, ಶಿಶು ಮರಣ, ಸ್ಟಿಲ್ ಬರ್ತು, ಇದೆಲ್ಲ ಭಾಳಷ್ಟು ಸಾವು ನೋವುಗಳು ಆಗ್ತಾ ಇದೆ. ಅದು ದೈಹಿಕವಾಗಿ ಮಾನಸಿಕವಾಗಿ ಮಗುವಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳನ್ನು ಕೂಡಲೇ ದಾಖಲು ಮಾಡಬೇಕು, ಸಂಬಂಧಪಟ್ಟಂಥವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಾವು ಭಾಳಷ್ಟು ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಆದರೂ ಸಹಿತ ಇನ್ನೂ ಕನ್ಫ್ಯೂಸಲ್ಲಿದ್ದಾರೆ ಅಧಿಕಾರಿಗಳು. ನಾನು ಮಾಡಬೇಕಾ ನೀವು ಮಾಡಬೇಕು ಅನ್ನೋದರಲ್ಲೇ ಕಾಲಹರಣ ಆಗ್ತಾ ಇದೆ ವಿನಃ ಕಾನೂನು ಕಾಯ್ದೆ ಕೊಟ್ಟಂಥ ನಿಯಮಗಳು ಪಾಲನೆ ಮಾಡುವಲ್ಲಿ ನಮ್ಮಲ್ಲಿನ ತಳಮಟ್ಟದ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಆದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಆ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾನೆ ಇದೆ, ಪುನಃ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಕಳೆದ 2 ವರ್ಷಗಳಿಂದ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳ COಗಳ ಎಲ್ಲರ ಒಂದು ಸಮ್ಮುಖದ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನೋಡಿರಿ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹ, ಬಾಲಗರ್ಭಿಣಿಯರು, ಪಾಕ್ಸೋ ಕೇಸು, ಅಪೌಷ್ಟಿಕತೆ ನಿರ್ಮೂಲನೆ ಬಗ್ಗೆ ತಾವು ನಿರ್ಲಕ್ಷ್ಯ ಮಾಡಬೇಡ್ರಿ, ವಿಳಂಬ ನೀತಿ ಅನುಸರಿಸಬೇಡ್ರಿ, ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತ ಕ್ರಮಕ್ಕೆ ಮುಂದಾಗ್ರಿ. ನಮ್ಮ ರಾಜ್ಯ ಒಂದು ಸಶಕ್ತ ರಾಜ್ಯ ನಿರ್ಮಾಣ ಆಗಬೇಕು, ಸಶಕ್ತ ಭಾರತ ನಿರ್ಮಾಣ ಆಗಬೇಕು. ಆ ದಿಶೆಯಲ್ಲಿ ತಾವೆಲ್ಲರೂ ಸಹಿತ ತಮ್ಮ ಅಧೀನ ಅಧಿಕಾರಿಗಳೊಂದಿಗೆ ಸತತ ಸಭೆಗಳು ಮಾಡಬೇಕು. ಈಗ ಜಿಲ್ಲಾ ಮಟ್ಟದಲ್ಲಿ ಫಾರ್ ಎಕ್ಸಾಂಪಲ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತಿರುತ್ತೆ, ನಮ್ಮ ದೌರ್ಜನ್ಯ ತಡೆ ಸಮಿತಿ ಅಂತಿರುತ್ತೆ. ಕಂಪಲ್ಸರಿ 3 ತಿಂಗಳೊಮ್ಮೆ ಸಭೆ ಮಾಡಬೇಕು. ಸಭೆ ಮಾಡಿದಾಗ 3 ತಿಂಗಳಲ್ಲಿ ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ, ಹಲ್ಲೆ ಪ್ರಕರಣಗಳು, ಕಿರುಕುಳ ಪ್ರಕರಣಗಳು ಎಷ್ಟಾಗಿದೆ, ಯಾವ ರೀತಿ ನಡೀತಾ ಇದೆ, ಯಾವ ಮಕ್ಕಳಿಗೆ ನಾವು ರಕ್ಷಣೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಪರಾಮರ್ಶೆ ಮಾಡ್ತಕ್ಕಂಥದ್ದು, ಅವಲೋಕನೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಮುಂದೆ ಆಗದೇ ರೀತಿ ನಡೆದುಕೊಳ್ಳಿಕ್ಕೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಗಳು, ಸಭೆಗಳು ಆಯೋಜನೆ ನಡಿಬೇಕು. ರಿವ್ಯೂ ಮೀಟಿಂಗ್ ನಡೆದಾಗ ಮಾತ್ರ ಈ ಥರದ ಪ್ರಕರಣಗಳು ಅಲ್ಲಿಂದಲ್ಲೇ ನಮ್ಮ ತಳಮಟ್ಟದಲ್ಲಿ ಕಡಿಮೆ ಆದಾಗ ಮಾತ್ರ ಈ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬರು ಎಲ್ಲ ಜಿಲ್ಲಾಧಿಕಾರಿಗಳು ತಮ್ಮ ಹಂತದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರಿವ್ಯೂ ಮಾಡಿ ಆ ಪ್ರಕರಣಗಳು ತಡೆಗಟ್ಟುವಲ್ಲಿ ಮುಂದಾಗಿದಾಗ ಮಾತ್ರ ಪ್ರಕರಣಗಳು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಸ್ ಮೇಡಮ್ ಅವರೇ, ವೈಶಾಲಿ ಮೇಡಮ್ ಅವರೇ, ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಮೆಂಟಲಿಯಿಂದ ಹೊರಗಡೆ ಹೇಗೆ ಬರೋದು ಹೇಗೆ ಅಂತೇಳಿ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಕಡೆ ಬರೋಣ. ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರೋದ್ರಿಂದಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಥವಾ ಕಡಿಮೆ ಆಗ್ತಿದೆಯಾ? ಸೋಷಿಯಲ್ ಮೀಡಿಯಾದಿಂದನೇ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಕೆಲವು ಕಡೆ ಎಲ್ಲ ಕೆಲವರು ಹಾಕೋ ಇದ್ರ ಮೇಲೆ ಇದಿರ್ತದೆ, ಅದು ಡಿಪೆಂಡಬಲ್ ಇರ್ತದೆ. ಕೆಲವು ಕಡೆ ಈಗ ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಇರುತ್ತೆ ಹೆಣ್ಮಕ್ಳನ್ನ ಸೋಷಿಯಲ್ ಮೀಡಿಯಾದಿಂದ. ನಮಗೆ ಗೊತ್ತೇ ಆಗೋದಿಲ್ಲ, ಅದು ಒಂಥರ ಬ್ಲ್ಯಾಂಕ್ ಆಗಿರುತ್ತೆ. ನೀವು ನನ್ನ ಕಡೆ ಇದು ಮಾಡ್ತೀರಾ, ನಾವು ನಿಮ್ಮ ಕಡೆ ಇದು ಮಾಡುವಾಗ ಅದು ನೀವು ಹೇಗಿರ್ತೀರ ಅನ್ನೋದೊಂದು ಗೊತ್ತಾಗಲ್ಲ. ಅದರಿಂದನೂ ಸುಮಾರು ಜನ ಹೆಣ್ಮಕ್ಳು ಈ ಥರ ಕೂಪಕ್ಕೆ ಬೀಳ್ತಾ ಇದ್ದಾರೆ. ಸೊ ಅಲ್ಲಿ ಅವರಿಗೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆನೂ ಸ್ವಲ್ಪ ಕಾನೂನಾತ್ಮಕವಾಗಿ ಜಾಸ್ತಿ ಕಠಿಣ ಶಿಕ್ಷೆ ವಿಧಿಸೋ ರೀತಿಯಲ್ಲಿ ಒಂದು ಕಾನೂನು ತಂದರೆ ಒಳ್ಳೆಯದು ಅನ್ನಿಸ್ತದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚೆಗೆ ಸುಮಾರು ಜನ ಇದು ಕಿಡ್ನ್ಯಾಪ್ ಆಗ್ತಿರೋದಾಗಲಿ ಅಥವಾ ಹಾಳಾಗ್ತಿರೋದಾಗಲಿ ಈ ಥರದ್ದೆಲ್ಲ ಆಗ್ತಿರೋದ್ರಿಂದ ಸ್ವಲ್ಪ ಅದ್ರ ಬಗ್ಗೆನೂ ಜಾಸ್ತಿ ಸರ್ಕಾರ ಕಠಿಣ ಶಿಕ್ಷೆ ತರಬೇಕು ಅನ್ನೋದೊಂದು ಇದಿದೆ. ಮತ್ತು ಬಾಲ್ಯ ವಿವಾಹ ಅಂತ ಅಂದರೆ ಬಾಲ್ಯ ವಿವಾಹ ನಾವು ಸಣ್ಣ ಮಕ್ಕಳ ವಯಸ್ಸಿಂದನೂ ನಾವು ಅದನ್ನು ಕೇಳ್ತಾ ಇದ್ದೀವಿ, ಬಾಲ್ಯ ವಿವಾಹ ನಿಲ್ಲಿಸಬೇಕು ಅಂತ. ಬಟ್ ಆದರೆ ಅದನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಕಾನೂನಲ್ಲಿ ಅದಕ್ಕೆ ಒಂದು ಕಠಿಣವಾದ ಶಿಕ್ಷೆ ಇಲ್ಲ.
ಕಠಿಣವಾದ ಶಿಕ್ಷೆ ಯಾವಾಗಾದ್ರೂ ಬಂತು ಅಂದ್ರೆ ಬಾಲ್ಯ ಇರೋದು ಇವಾಗಿಂದಲ್ಲ, ಯಾವಾಗ್ಲಿಂದ ಅದೇ, ಅವಾಗಿಂದ ನಾವು ಸಣ್ಣ ವಯಸ್ಸಿಂದ ತಪ್ಪೇನು ಅಂತ ಹೇಳ್ತಾರೆ. ನಿಮ್ಮ ಉತ್ತರ ಏನೀಗ? ಬಾಲ್ಯವೇ ಆದ್ರೆ ತಪ್ಪೇನು ಅಂತ ಹೇಳ್ತಾರೆ, ಏನ್ ಹೇಳ್ತೀವಿ? ಆದರೆ ಆ ಹೆಣ್ಮಗುಗೆ ಏನಂತ ಗೊತ್ತಿರ್ತದೆ ಬಾಲ್ಯ ವಿವಾಹ ಮಾಡಿದ್ರೆ? ಒಂದು ಸಂಸಾರ ಮಾಡೋದು ಗೊತ್ತಿರ್ತದೆ, ಒಂದು ಮಗುನ ತೂಗಿಸುವಂಥದ್ದು ಬುದ್ಧಿ ಚೈತನ್ಯ ಇರುತ್ತೆ, ಏನಿರುತ್ತೆ ಏನೂ ಗೊತ್ತಿರಲ್ಲ ಹೆಣ್ಮಗುಗೆ. ಸೊ ಹಾಗಾಗಿ ಕಾನೂನು ಏನು ಮಾಡಿದೆ, ಇವಾಗ 21, ಮೊದಲು 18 ಇತ್ತು, ಈಗ 20-21 ಮೇಲಕ್ಕೆ ಹೆಣ್ಮಕ್ಳು ಮದುವೆ ಆಗಬೇಕು ಅಂತ ಇರಬೇಕಾದ್ರೆ ಅದನ್ನು ಪಾಲನೆ ಮಾಡಬೇಕು. ಯಾರು ಬಾಲ್ಯ ವಿವಾಹ ಅನ್ನೋದನ್ನು ಮಾಡ್ತಾರೋ, ಇತ್ತೀಚೆಗೆ ಸುಮಾರು ನಾವು ಅಲ್ಲಲ್ಲೇ ಹೋಗಿ ಹಿಡಿತಾ ಇರೋದ್ರಿಂದ ಸೊ ಅಂಥವ್ರನ್ನ ಏನು ಮಾಡ್ತಾರೆ, ಹಿಡಿತಾ ಇದ್ದಾರೆ, ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಬಿಡ್ತಾ ಇದ್ದಾರೆ. ಅದು ಬಿಡಬಾರ್ದು. ಯಾರಿಗಾದರೂ ಒಬ್ಬರಿಗೆ ತಕ್ಕ ಶಿಕ್ಷೆ ಆಯಿತು ಅಂತ ಅಂದರೆ ಇನ್ನೊಬ್ಬರು ಹೆದರ್ಕೊಂಡಾಗ ಬಾಲ್ಯ ವಿವಾಹ ನಾವು ಮಾಡಲೇಬಾರ್ದು. ಎಸ್ಪೆಷಲಿ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಅದೇ ಇರೋದ್ರಿಂದ, ಯಾಕಂದರೆ ಅವರು ಪೂರ್ವಜರಿಂದನೂ ಅದು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅದು ಏನೋ ಅವ್ರಿಗೆ ವಾಸ್ತು ಪ್ರಕಾರ ಅನಿಸ್ಬಿಟ್ಟಿದೆ. ಸೊ ಆ ಥರ ಅಲ್ಲ ಅನ್ನೋದೊಂದು ಜಾಸ್ತಿ ಮನವರಿಕೆ ಕೊಟ್ಟು ಅದರ ತಕ್ಕ ಶಿಕ್ಷೆ ಆಗ್ತದೆ ಅಂಥೇಳಿ ಯಾವಾಗ ಜನರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವೋ, ಅಥವಾ ಯಾರಿಗಾದರೂ ಇದ್ರ ಬಗ್ಗೆ ಒಬ್ರಿಗಾದರೂ ಒಬ್ಬರು ಶಿಕ್ಷೆ ಜಾಸ್ತಿ ಸಿಕ್ಕಿದಾಗ ಆಗ ಇನ್ನೊಬ್ಬರು ಚೇತರಿಸ್ಕೊಳ್ಳೋ ಅಂಥದ್ದು ಒಂದು ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಬಾಲ್ಯ ವಿವಾಹನ ಜಾಸ್ತಿ ನಿಲ್ಲಿಸಬೇಕು. ಒಂದು ಯಾರು ಆ ಥರ ಮಾಡೋರು, ಆ ಥರ ಸಿಗ್ತಾರೋ, ರೆಡ್ ಹ್ಯಾಂಡಾಗಿ ಸಿಕ್ಕೋರಿಗೆ ಕಠಿಣ ಶಿಕ್ಷೆ ಒಂದು ಕೊಡಿಸಿದ್ರೆ ನೆಕ್ಸ್ಟ್ ಬರೋ ಜನ್ರೇಷನ್ ಪೀಳಿಗೆಗಳು ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಭಯ ಪಡೋದಾಗಲಿ, ಮಾಡದೇ ಇರೋದಾಗಲಿ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅನ್ನೋದು. ಅಲ್ಲ, ನಿಮ್ಮ ಪ್ರಕಾರ ಯಾಕೆ ಬಾಲ್ಯ ವಿವಾಹ ಮಾಡ್ತಾರೆ, ಅದರಿಂದ ಆಗುವಂಥ ಪರಿಣಾಮ? ಬಾಲ್ಯ ವಿವಾಹ ಮಾಡೋದ್ರಿಂದ ಪರಿಣಾಮ ಎಲ್ಲ ಕೆಟ್ಟದೇ ಆಗೋದು, ಒಳ್ಳೇದೆಲ್ಲ ಆಗುತ್ತೆ. ಮಕ್ಕಳಿಗೆ ಏನಂತ ಗೊತ್ತಿರ್ತದೆ? ಆಟ ಆಡೋ ವಯಸ್ಸಲ್ಲಿ ಮಕ್ಕಳನ್ನ ತಗೊಂಡ್ಬಂದ್ಬಿಟ್ಟು ಸಂಸಾರಕ್ಕೆ ಹಾಕ್ಬಿಟ್ರೆ ಗಂಡನ ಸಾಕ್ಬೇಕಾ, ಮಕ್ಕಳನ್ನ ಸಾಕ್ಬೇಕಾ, ಅತ್ತೆ ಮಾವಂದಿರ್ ನೋಡ್ಕೋಬೇಕಾ, ಏನಂತ ಗೊತ್ತಿರ್ತದೆ? ಅದ್ರ ಬಾಡಿ ಮೆಚ್ಯೂರ್ಡ್ ಇರಲ್ಲ, ಮೈಂಡ್ ಮೆಚ್ಯೂರ್ಡ್ ಇರಲ್ಲ ಮಕ್ಕಳಿಗೆ. ಸೊ ಇವೆಲ್ಲ ನೋಡಿಕೊಂಡು ನಾವು ಬಾಲ್ಯ ವಿವಾಹನ ಆದಷ್ಟು ತಡೆಗಟ್ಟೋದು ಒಂದು ಜಾಸ್ತಿ ಆಂದೋಲನನೇ ಮಾಡಬೇಕು ಅನ್ನೋದೊಂದು ನಮ್ಮ ಅನಿಸಿಕೆ. ಎಸ್, ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಬೀದರ್ ರಿಪೋರ್ಟರ್ ಆಗಿರುವಂಥ ಅನಿಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಅನಿಲ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಬೀದರ್ ಭಾಗದಲ್ಲಿ ಸಾಕಷ್ಟು ಪ್ರಕರಣವನ್ನು ಕೂಡ ನೀವು ನೋಡಿರ್ತೀರಿ. ಅಲ್ಲಿ ಇರುವಂಥ ಸ್ಥಳೀಯರು ಕೊಡ್ತಾ ಇರುವಂಥ ಕಾರಣಗಳು, ನೀವು ನೋಡಿರುವಂಥ ಕೇಸಸ್ಗಳು ನೋಡಿದ್ರೆ ಏನು ಬಡತನನ, ಆ ಕಡೆ ಬಡತನನ ಅಥವಾ ಶಿಕ್ಷಣ ವ್ಯವಸ್ಥೆ ಇಲ್ಲದೆ ಇರೋದಾ? ಪ್ರಮುಖವಾಗಿ ಇದರಲ್ಲಿ ಬಡತನ ಆಗುತ್ತೆ, ಮತ್ತೊಂದು ಶಿಕ್ಷಣ ಕೂಡ ಪ್ರಮುಖವಾದಂಥ ಘಟ್ಟ. ಎರಡನೇ ಘಟ್ಟ ಏನಿದೆ, ಶಿಕ್ಷಣ ಇದೆ, ಅದು ಬೀದರ್ ಜಿಲ್ಲೆಯ ಗಡಿ ಪ್ರದೇಶಗಳು. ಅದರಲ್ಲಿ ಪ್ರಮುಖವಾಗಿ ಸಮುದಾಯವಾರು ನೋಡಬೇಕಾದ್ರೆ ಬಂಜಾರ ಕಮ್ಯುನಿಟಿ, ಹಕ್ಕಿಪಕ್ಕಿ ಜನಾಂಗ, ಇಂಥ ಏನು ಎಜುಕೇಷನ್ ಅವರಲ್ಲಿ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ. ಅವರೆಲ್ಲರೂ ಕೂಡ 12ನೇ ವಯಸ್ಸಿಗೆ 13ನೇ ವಯಸ್ಸಿಗೆ ವಿವಾಹವಾಗುವಂತಹ ಬಾಲ್ಯ ವಿವಾಹ ಮಾಡುವಂತಹ ಪದ್ಧತಿಗಳು ಇವತ್ತಿಗೂ ಜೀವಂತವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಮ್ಯಾಚೂರ್ಡ್ ಆಗೋದಕ್ಕಿಂತ ಮೊದಲೇ ಅವರಿಗೆ ಸಂಸಾರದ ಒಂದು ಭಾರ ಅವ್ರ ಮೇಲೆ ಬಂದಾಗ ಏನು ಮಾಡಬೇಕು, ಇದಕ್ಕೆ ಹೆಂಗೆ ಹೊಂದ್ಕೊಂಡು ಹೋಗಬೇಕು ಅನ್ನೋಂಥದ್ದು ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಈ ಕೌಟುಂಬಿಕ ಕಲುಗಳಾಗಿರ್ಬೋದು, ಸಾಮಾಜಿಕ ಪರಿಜ್ಞಾನ ಇಲ್ಲದೆ ಅವರು ಬದುಕುವಂಥ ಪರಿಸ್ಥಿತಿಗಳು ಸಾಕಷ್ಟು ಯುವತಿಯರಿಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಕಠಿಣ ಕಾನೂನುಗಳು ಇದ್ದರೂ ಕೂಡ ಸಾಕಷ್ಟು ಸಾಮಾಜಿಕ ಏನು ಪಿಡುಗಿದೆ, ಈ ಪಿಡುಗು ಇವತ್ತಿಗೂ ಜೀವಂತವಾಗಿರತಕ್ಕಂಥದ್ದು. ಅಲ್ಲಲ್ಲಿ ಎಷ್ಟೋ ಪ್ರಕರಣಗಳು ಪೊಲೀಸ್ ಠಾಣೆ ಮೆಟ್ಲಿಗಿರುವುದಿಲ್ಲ. ಅತ್ಯಾಚಾರದ ಪ್ರಕರಣಗಳಿರ್ಬೋದು ಅಥವಾ ದೌರ್ಜನ್ಯದ ಪ್ರಕರಣಗಳಿರ್ಬೋದು, ಮಹಿಳೆಯರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳು ಕೂಡ ಠಾಣೆ ಮೆಟ್ಟಿಲಿರುವುದಿಲ್ಲ. ಒಂದು ಅವರಿಗೆ ಸಾಮಾಜಿಕ ಹಿನ್ನಡೆ ಆಗ್ಬೋದು, ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಅಲ್ಲಿನ ಜನರ ನಂಬಿಕೆ ಇದೆ. ಸೊ ಹೀಗಾಗಿ ಒಂದೆರಡು ಕಮ್ಯುನಿಟಿಗಳು ಭಾಳ ಸ್ಟ್ರಾಂಗ್ ಆಗಿ ಆ ಕಮ್ಯುನಿಟಿ ವೈಸ್ ನಾವು ನೋಡಿದಾಗ ಅತ್ಯಾಚಾರ ಮತ್ತು 498 ಏನು ದೌರ್ಜನ್ಯ, ಈ ಕೌಟುಂಬಿಕ ಕಲಹಗಳಿವೆ, ಅವೆಲ್ಲದರ ಸಂಬಂಧದಲ್ಲಿ ಏನಾದಂಥ ಒಂದು ದೂರುಗಳು ಬಂದಂಥ ಪ್ರಕರಣಗಳು ಸಾಕಷ್ಟು ಬೆಳವಣಿಗೆ ಅಷ್ಟು ಆಗ್ತಾ ಇರ್ತಕ್ಕಂಥ ಪ್ರಕರಣಗಳು ದಿನನಿತ್ಯ ಆಗ್ತವೆ. ಆದರೆ ಠಾಣೆಗೆ ಬರುವುದಿಲ್ಲ, ಕಾನೂನಿನ ಅರಿವು ಅವ್ರಿಗೆ ಇರುವುದಿಲ್ಲ. ಸಮುದಾಯದ ಮಟ್ಟಿನಲ್ಲೇ ಅವರು ಮುಗಿಸ್ಕೊಂಡು ಮತ್ತೆ ಹಾಗೆ ಜೀವನ ಮಾಡುವಂಥ ಪದ್ಧತಿ ಕೂಡ ಇವತ್ತು ಜೀವಂತ ಆಗಿರ್ತಕ್ಕಂಥದ್ದು ಗಡಿ ಭಾಗದ ತಾಲೂಕುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ. ಅದು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇರತಕ್ಕಂತಹ ತಾಂಡಗಳಿರ್ಬೋದು, ಹಕ್ಕಿಪಕ್ಕಿ ಜನಾಂಗ ಇರ್ಬೋದು. ಇಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಸಾಕಷ್ಟು ನ್ಯಾಯ ಕೊಡಿಸುವಂಥದ್ದು ಮತ್ತು ಅವರಲ್ಲಿ ಚೇತರಿಕೆ ಮಾಡಿಸುವಂಥ, ಜನಜಾಗೃತಿ ಕಾರ್ಯಕ್ರಮ ಮಾಡಿಸುವಂಥ ಕಾರ್ಯಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗುತ್ತದೆ. ಸಮರೋಪಾದಿಯಲ್ಲಿ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಜನರಲ್ಲಿ ಜಾಗೃತಿ ಆಗುತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಹಳ್ಳಿ ಭಾಗದಲ್ಲಿ ಜಾಗೃತಿ ಕಡಿಮೆ ಅಂತೇಳಿ? ಖಂಡಿತ. ಈಗ ಯಾದಗಿರಿ ಆಗಿರ್ಬೋದು, ಬೀದರ್ ಆಗಿರ್ಬೋದು,
ಅದು ಕಲಬುರಗಿ ಜಿಲ್ಲೆಯ ಕೆಲವೊಂದು ಭಾಗ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂಥ ಒಂದು ಗ್ರಾಮೀಣ ಭಾಗದಲ್ಲಿ ಎಜುಕೇಷನ್ಸ್ ಅಂದರೆ ಶಿಕ್ಷಣದ ಅವರಲ್ಲಿ ಏನು ಮಹತ್ವ ಗೊತ್ತಿಲ್ಲದೆ ಆ ಜನರಲ್ಲಿ ಏನು ನಮ್ಮ ಮನೆತನ ಇದೆ, ಗೌರವ ಇದೆ, ಮತ್ತೊಂದು ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗುವಂಥ ಏನು ಹುಡುಗಿಯರಿದ್ದಾರೆ ಅವ್ರ ಮೇಲೆ ಜಾಸ್ತಿ ದೌರ್ಜನ್ಯಗಳು ಆಗ್ತಾ ಇರ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಇವೆ. ಸೊ ಈ ಹೊತ್ತಿನಲ್ಲಿ ಅವುಗಳನ್ನು ಕೂಡ ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕನ್ನೋಂಥ ನಿಟ್ಟಿನಲ್ಲಿ ಸರ್ಕಾರ ಮಟ್ಟದಲ್ಲಿ ದೊಡ್ಡ ಯೋಜನೆಯೊಂದನ್ನು ನಾವು ಸಾರ್ವತ್ರಿಕವಾಗಿ ಜಾರಿಗೆ ತರುವಂಥ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಇಷ್ಟಕ್ಕೆ ನಾವು ನಿಂತರೆ ಆಗುವುದಿಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯಗಳು ಪ್ರಕರಣ ನನ್ನ ಲೆಕ್ಕಾಚಾರದಲ್ಲಿ ಪ್ರಕರಣಗಳು ಠಾಣೆ ಮೆಟ್ಟಿಲು ಅಥವಾ ಆಯೋಗದ ಮೆಟ್ಟಿಲು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿರ್ಬೋದು, ವಿವಿಧ ಆಯೋಗಗಳು ಮತ್ತು ಸರ್ಕಾರದ ವಿವಿಧ ಇಲಾಖೆಗಳು ಇದ್ದರೂ ಕೂಡ ಆ ಹಂತದಲ್ಲಿ ಆ ದೂರುಗಳು ಅಲ್ಲಿಗೆ ಬರ್ತಾ ಇಲ್ಲ ಅನ್ನೋಂಥದ್ದು ಕೂಡ ಒಂದು ಯೋಚನೆ ಮಾಡುವಂಥ ಸಂಗತಿಯಾಗಿದೆ ಅಂತ. ಅಂದರೆ ಎದುರಿಸೋದಕ್ಕೆ ಆಗೋದಿಲ್ಲ ಅಂತನೋ ಅಥವಾ ಕಾಂಪ್ರಮೈಸ್ ಯಾವ ಹಂತದಲ್ಲಿ ಆಗುತ್ತೆ ಅಂದರೆ ಅವರು ಒಂದು ಸಾಮಾಜಿಕವಾಗಿ ನಮ್ಮ ಘನತೆ ಕುಂದಿಸ್ತೆ ಅನ್ನೋಂಥದ್ದು ಒಂದು. ನಂಬರ್ 2, ಮಹಿಳೆ ಮೇಲೆ ದೌರ್ಜನ್ಯ ಆದಾಗ ದೂರುದಾರೆ ಅಲ್ಲಿ ಆರೋಪಿ ಸ್ಥಾನದಲ್ಲಿ ಇಟ್ಟು ನೋಡುವಂತಹ ಒಂದು ಪದ್ಧತಿ ಕೂಡ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಈ ದೌರ್ಜನ್ಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಅದು ಕಾಲಕ್ರಮೇಣವಾಗಿ ಏರ್ತಾನೆ ಇದೆ. ಅದು ಅದೇ ಮಟ್ಟದಲ್ಲಿ ಇದೆ. ಸರ್ಕಾರಗಳ ಯೋಜನೆಗಳು, ಕಾನೂನುಗಳು ಮತ್ತು ಕಠಿಣ ಕಾನೂನುಗಳು ತಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಬ್ರೇಕ್ ಬಿದ್ದಂತಾಗಿದೆ. ಬಟ್ ಆ ಮಟ್ಟದಲ್ಲಿ ಎಲ್ಲಿಗೆ ಗ್ರೌಂಡ್ ಲೆವೆಲ್ದಲ್ಲಿ ಹೋಗಬೇಕು, ಏನು ಸ್ಥಳೀಯ ಮಟ್ಟದಲ್ಲಿ ಹೋಗಬೇಕು, ಆ ಮಟ್ಟದಲ್ಲಿ ಹೋಗ್ತಾ ಇಲ್ಲ. ಮೆಟ್ರೋ ಸಿಟಿ ಆಗಿರ್ಬೋದು, ಇಲ್ಲಿ ಸಣ್ಣ ವಿಷಯ ಆದರೂ ಕೂಡ ಠಾಣೆಗೆ ಹೋಗುವಂಥದ್ದು ಪದ್ಧತಿ ಇದೆ. ಪಕ್ಕದ ಮನೆಯವರು ಏನಾದರೂ ಹೇಳ್ಬೋದು, ಯಾರಿಗಾದರೂ ಹೇಳ್ಬೋದು, ಫೋನ್ ಮೂಲಕ ಹೇಳ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೋದು. ಗ್ರಾಮೀಣ ಭಾಗದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಸೊ ಈ ಒಂದು ಪಾಯಿಂಟ್ ಕೂಡ ನಾವು ಇಲ್ಲಿ ಅವಲೋಕನ ಮಾಡುವಂಥದ್ದು. ಎಸ್ ಅಂಜಲಿ ಮೇಡಮ್ ಅವರೀಗ ಪ್ರಮುಖವಾಗಿ ಮಹಿಳೆಯರು ತಮ್ಮ ಹಕ್ಕನ್ನು ಕಾಪಾಡಿಕೊಳ್ಳೋದು ಹೇಗೆ, ಅದರ ಜೊತೆಗೆ ಜಾಗೃತಿ ಯಾವ ರೀತಿಯಾಗಿ ಮೂಡಿಸಬೇಕು, ಆಮೇಲೆ ಈ ಅತ್ಯಾಚಾರ ಲೈಂಗಿಕ ಪ್ರಕರಣ ಅಂತ ಬಂದಾಗ ಶಿಕ್ಷೆಯ ಪ್ರಮಾಣ ಹೇಗಿರುತ್ತೆ? ಮೊದಲಿಗೆ ನಾವು ಕಾನೂನು ಹೇಗಿದೆ, ಕಾನೂನು ಏನಿದೆ, ಶಿಕ್ಷೆ ಹೇಗಿದೆ, ಅದರ ಪ್ರಮಾಣ ಹೇಗಿದೆ, ಇದೆಲ್ಲವೂ ಆಗ್ಲೇ ವರದಿಗಾರರು ಹೇಳ್ತಾ ಇದ್ರು. ಗ್ರಾಮೀಣ ಪ್ರದೇಶದಲ್ಲಿ ಮಾಹಿತಿಯ ಕೊರತೆ ಇದೆ, ಪಟ್ಟಣ ಪ್ರದೇಶಗಳಲ್ಲಿ, ನಗರ ಪ್ರದೇಶಗಳಲ್ಲಿ ತಪ್ಪು ಮಾಹಿತಿಯ ಬಳಕೆ ಇದೆ. ಹಾಗಾಗಿ ಈ ಕಾನೂನಿನಲ್ಲಿ ನೋಡಿ, ವರದಕ್ಷಿಣೆ ಕಿರುಕುಳ, ಪಾಕ್ಸೋ ಪ್ರಕರಣ, ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕತೆ ಮತ್ತಿತರ ಯಾವುದೇ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಎಂದರೆ 3 ವರ್ಷ ಮತ್ತು ಅಪರಾಧ ಸಾಬೀತಾದರೆ 7 ವರ್ಷದ ಮೇಲ್ಪಟ್ಟು ಜೀವಾವಧಿ, ಕೆಲವೊಂದು ಪಾಕ್ಸೋ ಪ್ರಕರಣಗಳಲ್ಲಿ ಮತ್ತು ವರದಕ್ಷಿಣೆ ಪ್ರಕರಣಗಳಲ್ಲಿ ಮರಣದಂಡನೆಯನ್ನು ಕೊಡುವಂತಹ ಕಾನೂನು ನಮ್ಮಲ್ಲಿ ಇದೆ. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಇನ್ನು ಮುಂದೆ ಕೇಸ್ಗಳನ್ನ ತುಂಬಾ ಎಳಿಬಾರ್ದು, ಬೇಗ ತೀರ್ಮಾನ ಮಾಡಬೇಕು ಅನ್ನೋದಕ್ಕೂ ಕೂಡ ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ. ಹಾಗೆಯೇ 2ಕ್ಕಿಂತ ಹೆಚ್ಚು ಬಾರಿ ಅಡ್ಜಸ್ಟ್ಮೆಂಟ್ ಲಾಯರ್ಗಳು ಕೇಳಬಾರದು, ಸಕಾರಣವಿಲ್ಲದೆ ಕೇಳಬಾರದು, 2ಕ್ಕಿಂತ ಹೆಚ್ಚು ಅಡ್ಜಸ್ಟ್ಮೆಂಟ್ ಕೊಡುವುದಿಲ್ಲ ಅನ್ನುವ ಕ್ಲಾಸ್ ಕೂಡ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಸೇರಿಸಿದ್ದಾರೆ. ಹಾಗೆಯೇ ಭಾರತೀಯ ಸಾಕ್ಷ್ಯ ಅಧಿನಿಯಮ ಈಗ ಜಾರಿಗೆ ಬಂದಿರೋದ್ರಲ್ಲಿ ಆನ್ಲೈನ್ ನಲ್ಲಿ ನಡೆದಂತಹ ಕಿರುಕುಳ ದೌರ್ಜನ್ಯಕ್ಕೂ ಸಹ ಶಿಕ್ಷೆಯನ್ನ ಕೊಡುವಂತಹ ಒಂದು ಸೆಕ್ಷನ್ಗಳನ್ನ ತಿಳಿಸಿದ್ದಾರೆ. ಹಾಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆದ, ಫೇಸ್ಬುಕ್ ನಲ್ಲಿ ಪರಿಚಯ ಆದ, ಮಾತುಕತೆಗೆ ಎಳೆದ ನಂತರ ಏನೇನೋ ಇತ್ತು, ಲೈಂಗಿಕ ದೌರ್ಜನ್ಯ ಆಯ್ತು, ಇದೆಲ್ಲಕ್ಕೂ ಮೊದಲು ಈ ಒಂದು ಏನು ಡಿಜಿಟಲ್ ಮಾಧ್ಯಮವನ್ನ ನಾವು ಸಾಕ್ಷಿ ಅಂತ ಪರಿಗಣಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ಡಿಜಿಟಲ್ ಮಾಧ್ಯಮವನ್ನು ಸಹ ಸಾಕ್ಷಿ ಎಂದು ಪರಿಗಣಿಸಿ ಶಿಕ್ಷೆ ಕೊಡುವಂತಹ ಒಂದು ವಿಷಯ ನಮ್ಮಲ್ಲಿ ಹೊಸ ಕಾನೂನಿನಲ್ಲಿ ಬಂದಿದೆ. ಅಂತೆಯೇ ಇನ್ನೊಂದು ಮುಖ್ಯವಾದ ಸೆಕ್ಷನ್ ಬಂದಿರೋದು ಅಂತ ಹೇಳಿದ್ರೆ, ಆನ್ಲೈನ್ ನಲ್ಲಿ ಮಕ್ಕಳ ಹತ್ರ ನೀವು ಹಣವನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿರೋ, ಅಂದ್ರೆ ಹಣವನ್ನ ಪಡಿತೀರೋ, ಹಣದಿಂದ ಆರ್ಥಿಕವಾಗಿ ಅವರನ್ನ ದುರುಪಯೋಗ ಪಡಿಸ್ಕೊಳ್ತಿರೋ ಅಥವಾ ಶಶಿಧರ್ ಸರ್, ಈಗ ಪ್ರಮುಖವಾಗಿ ನಿಮ್ಮ ಆಯೋಗ ಅಂತ ಬಂದಾಗ ಇತ್ತೀಚೆಗೆ ಬಾಲಕರ ಅಂದರೆ ಒಂದು ಕೂಲಿ ಕಾರ್ಮಿಕರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಾವುದೇ ರೀತಿಯಾಗಿ ಶಿಕ್ಷಣ ಇಲ್ಲದೆ ಈ ರೀತಿಯಾಗಿ ಕೆಲಸ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಸೊ ನಿಮ್ಮ ಆಯೋಗದಿಂದ ಮಕ್ಕಳನ್ನು ಕಾಪಾಡಿಕೊಳ್ಳೋದು ಹೇಗೆ,
ಹೇಗೆ ಅಬ್ಸರ್ವೇಷನ್ ಇರುತ್ತೆ ನಿಮ್ಮ ಕಡೆ? ನೋಡಿ, ದೇಶದಲ್ಲಿ ಸಂವಿಧಾನ ವಿಧಿ 21 ಕಲಂ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಕಾರ ಅನ್ವಯ 6ರಿಂದ 14 ವರ್ಷ ಒಳಗೆವರೆಗಿನ ಪ್ರತಿಯೊಂದು ಮಗು ಸಹಿತ ಅದು ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕು. ಶಿಕ್ಷಣ ಕೊಡಿಸುವಲ್ಲಿ ಸೆಕ್ಷನ್ 9 ಪ್ರಕಾರ ಪಾಲಕರು ವಿಫಲರಾದರೆ, ಶಿಕ್ಷಣ ಕೊಡಿಸುವಲ್ಲಿ ಸರ್ಕಾರ ವಿಫಲರಾದರೆ ಅವ್ರ ಮೇಲೂ ಕ್ರಮಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಸಹ ನಾವೇ ಫಾರ್ ಎಕ್ಸಾಂಪಲ್ ನಾವು ಕಳೆದ ವರ್ಷ ನಾವು ನಮ್ಮ ಸದಸ್ಯರನ್ನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಸಹಿತ ಮಕ್ಕಳು ಕುರಿ ಕಾಯ್ತಾ ಇದ್ದಾರೆ, ಕುರಿಗಾಯಿಗಳಾಗಿ ದುಡಿತಾ ಇದ್ದಾರೆ. ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳೇ ಭಾಳಷ್ಟು ಸರ್ತಿ ಕೆಲವೊಂದು ಸಂದರ್ಭದಲ್ಲೆಲ್ಲ ಹೇಳ್ತಾ ಇರ್ತಾರೆ, ನಾನು ಕುರಿ ಕಾಯ್ತಾ ಇದ್ದೆ, ನಮ್ಮ ರಾಜಣ್ಣ ಅಂತಕ್ಕಂಥ ಮೇಷ್ಟ್ರು ನನಗೆ ಪುನಃ ಶಾಲೆಗೆ ಸೇರಿಸ್ತಿರಲಿಲ್ಲ ಅಂದರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಅವರು ಹೇಳ್ತಾ ಇರ್ತಾರೆ. ಅಂದರೆ ಇಷ್ಟೊಂದು ಎಲ್ಲ ಕಡೆ ಜಾಗೃತಿನೂ ಆಗಿದೆ ಮತ್ತು ಅಕ್ಷರ ಮತ್ತು ಶಿಕ್ಷಣದ ಬಗ್ಗೆ ಮಹತ್ವವೂ ತಿಳಿದಿದೆ. ಆದರೂ ಸಹಿತ ಕೆಲವೊಂದು ಕಡೆ ಜನರು ಎಡವುತ್ತಾ ಇದ್ದಾರೆ. ಅದನ್ನು ಸರ್ಕಾರ ಮತ್ತು ಸ್ಥಳೀಯವಾಗಿ ಮತ್ತು ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ. ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತಿದೆ. ಅಲ್ಲಿ ಪ್ರತಿಯೊಂದು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 18 ವರ್ಷದ ಒಳಗಿನ ಪ್ರತಿಯೊಂದು ಮಕ್ಕಳ ಅಂಕಿಅಂಶಗಳಲ್ಲಿ ಇರಬೇಕು. ಯಾವ ಮಗು ಎಲ್ಲಿದೆ, ಶಾಲೆಯಲ್ಲಿ ಗೊತ್ತಿಲ್ಲ. ಇದು ಬಾಲಕಾರ್ಮಿಕರು ಒಂದು ವೇಳೆ ಕೆಲಸವನ್ನು ಮಾಡ್ತಾ ಇದ್ರೆ ಬಾಲಕಾರ್ಮಿಕರ ಅಡಿಯಲ್ಲಿ ಏನಾದರೂ ಹಂಗೆ ಆಯಿತು ಅಂತ ಹೇಳಿದ್ರೆ ಅದು ಕ್ರಮ ಹೇಗಿರುತ್ತೆ? ಕಠಿಣ ಕ್ರಮ ಹೇಗಿರುತ್ತೆ? ಕಠಿಣ ಕ್ರಮ ಅವ್ರ ಮೇಲೂ ಪ್ರಕರಣ ದಾಖಲು ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಬಾಲಕಾರ್ಮಿಕ ನಿಷೇಧ ಕಾಯ್ದೆ 1986 ಪ್ರಕಾರ ಯಾವುದೇ ಕಾರಣಕ್ಕೂ 14 ವರ್ಷದ ಒಳಗಿನ ಯಾವುದೇ ಮಗು ಸಹಿತ ಎಂಥ ಕ್ಷೇತ್ರದಲ್ಲೂ ಕೆಲಸ ಮಾಡೋಂಗಿಲ್ಲ. ನಾನ್ ಹಜಾರ್ಡ್ 14ರಿಂದ 18 ಹಜಾರ್ಡ್ ಪ್ರದೇಶದಲ್ಲಿ ಅವನು ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಅದನ್ನು ಬಳಕೆ ಬರಬೇಕಾಗಿದೆ. ಅಂದರೆ ಅದು ಜನ ಮತ್ತು ಅಧಿಕಾರಿಗಳು, ಸಾರ್ವಜನಿಕರು, ಪಾಲಕರು ಆ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ದಿಶೆಯಲ್ಲಿ ಆಲೋಚನೆ ಮಾಡಬೇಕಾದಂಥದ್ದು ಇವತ್ತಿನ ದಿನಮಾನದಲ್ಲಿ ಭಾಳ ಅವಶ್ಯಕತೆ ಇದೆ. ಎಲ್ಲ ಕಡೆ ಕ್ರಮೇಣವಾಗಿ ಹೆಚ್ಚು ಕಡಿಮೆ ಬಾಲಕಾರ್ಮಿಕರ ಸಂಖ್ಯೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆ, ಅದರಲ್ಲಿ ಮಾತಿಲ್ಲ. ಶಿಕ್ಷಣ ಪಡೆದುಕೊಳ್ತಕ್ಕಂಥ ಶಕ್ತಿ ಏರಿಕೆ ಆಗಿದೆ. ಆದರೆ ಇನ್ನಷ್ಟು ಪ್ರತಿಯೊಂದು ಸಮಾಜದ ಕಟ್ಟ ಕಡೆಯ ಮಗು ಸಹಿತ ಅದು 18 ವರ್ಷದ ಒಳಗೆ ಸಂಪೂರ್ಣವಾಗಿ ಅದು ಶಿಕ್ಷಣ ಪಡಿಬೇಕು. ಅದರ ಬಾಲ್ಯ ಜೀವನ ಅತ್ಯಂತ ಗೌರವ ಘನತೆಯನ್ನು ನಡೆಸಬೇಕನ್ನೋದೇ ಈ ಒಂದು ನಮ್ಮ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1992ರಲ್ಲಿ ಭಾರತ ಸರ್ಕಾರ ಸಹಿ ಮಾಡಿರೋ ಪ್ರಕಾರ ನಡಿಬೇಕು. ಆ ದಿಶೆಯಲ್ಲಿ ಭಾಳಷ್ಟು ಇವತ್ತಿನ ದಿವಸ ಕಾನೂನುಗಳಿವೆ, ಕಾಯ್ದೆಗಳಿವೆ, ಸಮಿತಿಗಳಿವೆ. ಆದರೆ ಆಯಾ ಸಂದರ್ಭಕ್ಕನುಸಾರವಾಗಿ ಸಕಾಲದಲ್ಲಿ ಸಭೆಗಳು ಆಯೋಜನೆ ಮಾಡಬೇಕು, ಮೇಲುಸ್ತುವಾರಿ ಮಾಡಬೇಕು, ಅವಲೋಕನೆಗಳು ಮಾಡಿಕೊಡ್ಬೇಕು. ಆವಾಗ ಮಾತ್ರ ಈ ಎಲ್ಲ ಕಾನೂನು ಕಾಯ್ದೆಗಳು ಆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಗುವಿಗೆ ಮುಟ್ಲಿಕ್ಕೆ ಸಾಧ್ಯ ಇದೆ. ಮಗು ಸದ್ಬಳಕೆ ಮಾಡಿಕೊಂಡು ತಮ್ಮ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಅನಿಲ್ ಅವರೇ, ಈ ಪ್ರಮುಖ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯ ವಿವಾಹ ಆಗಿರ್ಬೋದು ಅಥವಾ ಈ ಬಾಲಕಾರ್ಮಿಕರ ವಿಚಾರ ಅಂತ ಬಂದಾಗ ಈಗಿನ ಅಲ್ಲಿರುವಂಥ ಜನರ ಮನಸ್ಥಿತಿ ಹೇಗಿರುತ್ತೆ? ಶಿಕ್ಷಣ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರಾ? ಕೊಡ್ತಾರೆ. ಪ್ರಮುಖವಾಗಿ ನಾವು ಇಲ್ಲಿ ನೋಡಬೇಕಾದಂಥದ್ದು, ಶಶಿಧರ್ ಅವರು ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ ಈ ಮಕ್ಕಳ ಹಕ್ಕುಗಳ ರಕ್ಷಣೆ ಆಗೋದು, ಅಲ್ಲಲ್ಲಿ ದಾಳಿ ಮಾಡ್ತಾರೆ. ಮೂಲವಾಗಿ ನಾವು ನೋಡಬೇಕಾಗುತ್ತೆ ಬಾಲಕಾರ್ಮಿಕ ಪದ್ಧತಿ ಜೀವಂತವಾಗಿ ಯಾಕಿದೆ ಅನ್ನೋಂಥದ್ದು. ಇವತ್ತು ಅನ್ನಭಾಗ್ಯ ಯೋಜನೆ ಇರ್ಬೋದು, ವಿವಿಧ ಯೋಜನೆಗಳಿದ್ದು ಊಟಕ್ಕೂ ಎಲ್ಲದಕ್ಕೂ ಕೊಡ್ತಾ ಇದೆ ಸರ್ಕಾರ. ಅಷ್ಟೆಲ್ಲ ಕೊಟ್ಟಾಗೂ ಆ ಮಕ್ಕಳು ಇನ್ನೂ ದುಡಿತಾರೆ ಅಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇರಬೇಕು ಅನ್ನೋಂಥದ್ದು. ಮೂಲ ಸಮಸ್ಯೆನೇ ಬೇರೆ ಇದೆ. ಹೀಗಾಗಿ ಮಕ್ಕಳು ಕಾರ್ಮಿಕರಾಗಿ ಹೋಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ದುಡಿಯುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಕೆಲವೊಂದು ವಿಧವೆಯರು ಇರ್ತಾರೆ, ಅವರಿಗೆ ಮನೆಯಲ್ಲಿ ಬೇಕಾದಂಥ ಖರ್ಚುಗಳಿರ್ತವೆ, ಅವ್ರ ಮಕ್ಕಳು ದುಡಿತಾರೆ. ಸೊ ಸರ್ಕಾರ ಮಟ್ಟದಲ್ಲಿ ಅಥವಾ ಅಧಿಕಾರಿಗಳು ನೋಡಿದಾಗ ಅಥವಾ ಸಂಬಂಧಪಟ್ಟಂಥ ಸಮಾಜದ ಪ್ರಜ್ಞಾವಂತರು ನೋಡಿದಾಗ ಅದೊಂದು ಅಪರಾಧ ಅಂತ ಅನ್ನಿಸ್ತದೆ. ಸೊ ಅವರ ಪರಿಸ್ಥಿತಿನೇ ಬೇರೆ ಇರುತ್ತೆ, ಅಲ್ಲಿ ಬಾಲಕಾರ್ಮಿಕರ ಪರಿಸ್ಥಿತಿನೇ ಬೇರೆ ಇರುತ್ತೆ. ಅಂಥ ಪರಿಸ್ಥಿತಿಗಳು ಇವೆ. ಮತ್ತೊಂದು ಶಿಕ್ಷಣದ ಕೊರತೆ, ಅವರಲ್ಲಿ ಜಾಗೃತಿ ಕೊರತೆ ಕೂಡ ಅಲ್ಲಿ ಕಂಡು ಬಂದಿರತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಶಿಕ್ಷಣನೇ ಇದಕ್ಕೆ ಮೂಲ. ಅವರಲ್ಲಿ ಜಾಗೃತಿ ಬಂದಿಲ್ಲ ಅನ್ನೋಂಥದ್ದು ಮೂಲವಾಗಿ, ಅವರಲ್ಲಿ ಜಾಗೃತಿ ಇಲ್ಲ ಅನ್ನೋಂಥದ್ದು ಶಿಕ್ಷಣದಿಂದ ವಂಚಿತರಾದಂಥರು ಏನು ಡ್ರಾಪ್ಔಟ್ ಆಗ್ತಾರೆ ಎಜುಕೇಷನ್ನಿಂದ, ಅಂಥ ಮಕ್ಕಳು ಜಾಸ್ತಿಯಾಗಿ ಬಾಲಕಾರ್ಮಿಕರಾಗಿ ಕಂಡು ಬಂದಿರತಕ್ಕಂಥದ್ದು. ಒಂದೊಂದು ನಮ್ಮ ಭಾಗದಲ್ಲಿ ನಾವು ನೋಡ್ತೀವಿ, ಈ ರಸ್ತೆ ಮೇಲೆ ಕಲ್ಲು ಹೊಡೆಯುವಂಥ ಭಾರವಾದ ವಸ್ತುಗಳನ್ನು ಕೂಡ ಅವರು ಕೆಲಸ ಮಾಡುವಂಥದ್ದು.
ಕ್ವಾರಿ ಕೆಲಸ ಮಾಡುವಂಥ ಕೆಲಸದಲ್ಲೂ ಕೂಡ ಬಾಲಕಾರ್ಮಿಕರಿದ್ದಾರೆ. ಹೋಟೆಲ್ಗಳಲ್ಲಿ, ಬೇಕರಿಗಳಲ್ಲಿ ಕೆಲಸ ಮಾಡೋದು ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಮಾಡೋದು ಸಣ್ಣ ಕೆಲಸ ಇರುತ್ತೆ, ಅದು ಏನೋ ಒಂದು ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡ್ಬೋದು. ಆದರೆ ದೊಡ್ಡ ದೊಡ್ಡ ಭಾರವಾದಂಥ ವಸ್ತುಗಳನ್ನು ಎತ್ತುವಂಥದ್ದು ಕೂಡ ಅಲ್ಲಲ್ಲಿ ಕಂಡು ಬಂದಿರತಕ್ಕಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರತಕ್ಕಂಥದ್ದು. ಬೆಂಗಳೂರು ಅಥವಾ ಮೈಸೂರು ಮೆಟ್ರೋ ಸಿಟಿಗಳಲ್ಲಿ ಇದೆಲ್ಲವೂ ಕೂಡ ಅಷ್ಟು ಸುಲಭವಾಗಿ ಕಣ್ಣಿಗೆ ಬೀಳುವುದಿಲ್ಲ. ಸೊ ಆ ಅಂಗಡಿ ಮಾಲಕರೇ ಅವ್ರು ಇಟ್ಕೊಳ್ಳೋದಿಲ್ಲ, ಅಲ್ಲಿ ಕಾಮನ್ ಆಗಿ ಅವರ ಪರಿಸ್ಥಿತಿಗಳು ಆಗಿರ್ತವೆ. ಸೊ ಹೀಗಾಗಿ ಆ ಹೋಟೆಲ್ ಮಾಲೀಕರಾಗಿರ್ಬೋದು, ಆ ಅಂಗಡಿ ಮಾಲೀಕರಾಗಿರ್ಬೋದು, ಅಥವಾ ಗುತ್ತಿಗೆದಾರ ಆಗಿರ್ಬೋದು, ಎಲ್ಲೋ ಕಮ್ಮಿ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಆಗುತ್ತೆ ಅನ್ನೋಂಥ ಒಂದು ಅವರ ಏನು ಮನಸ್ಥಿತಿ ಇದೆಯಲ್ಲ, ಅದು ಕೂಡ ಇದಕ್ಕೆ ಒಂದು ಪೂರಕವಾದಂಥ ಕಾರಣ ಆಗಿರುತ್ತೆ ಅನ್ನೋಂಥದ್ದು ಕೂಡ ಇದಕ್ಕೆ ನಾವು ಹೇಳ್ಬೋದು. ಈಶಾನ್ಯ ವಲಯ ಮತ್ತು ವಾಯುವ್ಯ ವಲಯದಲ್ಲಿ ಈ ಬಾಲಕಾರ್ಮಿಕ ಪದ್ಧತಿ ಅಲ್ಲಲ್ಲಿ ಜೀವಂತವಾಗಿದೆ ಅನ್ನೋಂಥದ್ದು ಕೂಡ ಇಲ್ಲಿ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಆ ಕಡೆ ಮುಂಬೈ ಕರ್ನಾಟಕ ಆಗಿರ್ಬೋದು, ಇವೆಲ್ಲವೂ ಕೂಡ ರೂರಲ್ ಏರಿಯಾಗಳಿಂದ ಜಾಸ್ತಿಯಾಗಿ ನಾವು ಆವರಿಸ್ಕೊಂಡಂಥವ್ರು. ನಮಗೆ ಏನಾಗುತ್ತೆ, ಆ ಭಾಗದಲ್ಲಿ ಮಕ್ಕಳಿಗೆ ಎಜುಕೇಷನ್ ಸುಲಭವಾಗಿ ಸಿಗುವುದಿಲ್ಲ, ಸಿಕ್ಕರೂ ಕೂಡ ಅವ್ರು ತಗೊಳ್ಳೋದಿಲ್ಲ. ಅವರ ಪರಿಸ್ಥಿತಿಗಳು ಒಂದಿರ್ಬೋದು, ಮತ್ತೊಂದು ಡ್ರಾಪ್ಔಟ್ ಸಿಸ್ಟಮ್ ಜಾಸ್ತಿ ಇರೋದ್ರಿಂದ ಅಂಥ ಮಕ್ಕಳೇ ಬಾಲಕಾರ್ಮಿಕರಾಗಿ ಮುಂದೆ ಬರ್ತಾರೆ. ಕಿನ್ನರ್ಗಳಾಗಿ, ಮೆಕ್ಯಾನಿಕ್ಗಳಾಗಿ, ಇಂಥ ಕೆಲವೊಂದು ಬ್ರೆಡ್ ಮಾರುವಂಥವ್ರು, ಸಣ್ಣ ಪುಟ್ಟ ಬಸ್ ಸ್ಟ್ಯಾಂಡ್ಗಳಲ್ಲಿ ಬೂಟ್ ಪಾಲಿಸ್ ಮಾಡುವಂಥವ್ರು. ಮತ್ತೊಂದು ಭಿಕ್ಷಾಟನೆ ಪದ್ಧತಿ ಕೂಡ ಅಲ್ಲಲ್ಲಿ ಕಂಡು ಬಂದಿರತಕ್ಕಂಥದ್ದು ಕೂಡ. ಭಿಕ್ಷಾಟನೆ ಏನಿದೆ ಇದು ತೀರ ಅದರಲ್ಲಿ ಏನು BPL ಲೋವರ್ ಜನ ಇದ್ದಾರಲ್ಲ, ಅಂತಹ ಜನರ ಮಕ್ಕಳು ಕೂಡ ಇವತ್ತು ಭಿಕ್ಷೆ ಕೇಳುವಂಥದ್ದು ಇದು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ. ನಾವು ಎಲ್ಲ ಪಾರ್ಕಿಂಗ್ ಲಾಟ್ನಲ್ಲಿ ನಿಂತೇವೆ, ಬಸ್ ಸ್ಟ್ಯಾಂಡ್ ಹತ್ರ ನಿಂತೀವಿ, ಅಥವಾ ಸಿಗ್ನಲ್ ಹತ್ರ ನಿಂತೀವಿ ಅಂದರೆ ಒಂದು 4-5 ಮಕ್ಕಳು ಬರ್ತಾರೆ ನಮಗೂ ಭಿಕ್ಷೆ ಕೊಡಿ ಅಂತಂದು. ಈ ಪದ್ಧತಿ ಕೂಡ ನಿರ್ಮೂಲನೆ ಆಗಬೇಕಾಗತ್ತೆ. ಸೊ ಬರೀ ದೌರ್ಜನ್ಯ, ಈ ಅಪರಾಧಗಳು ಒಂದು ಕಡೆ ಆದರೆ, ಈಗ ಮುಂದಿನ ಭವಿಷ್ಯದ ಮಕ್ಕಳು, ನಾಗರಿಕರವರು, ಈ ಇಂದಿನ ಮಕ್ಕಳು ಅವರನ್ನು ಆಗುವಂಥ ಪರಿಸ್ಥಿತಿ ಕೂಡ ನಮ್ಮ ಎದುರು ಇರತಕ್ಕಂಥದ್ದು. ಇದನ್ನು ಕೂಡ ನಾವು ಜಾಗೃತಿ ಮಾಡುವಂಥದ್ದು ಮುಖ್ಯ. ಮೇಡಮ್ ಅವರೀಗ ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಒಂದು ಮೌಲ್ಯಯುತವಾಗಿರುವಂಥ ಒಂದು ಶಿಕ್ಷಣ ಯಾವ ರೀತಿ ಆಗಿರಬೇಕು, ಯಾವ ರೀತಿಯಾಗಿ ಬಾಲ್ಯದಿಂದಲೇ ಅವ್ರನ್ನ ಕಲಿಸುವಂಥ ಪ್ರಯತ್ನ ಆಗಬೇಕು ಅಂತಂದರೆ ಯಾವ ರೀತಿ ಮೌಲ್ಯ ಇದ್ದರೆ, ಬಟ್ ಈ ರೀತಿಯ ಪ್ರಕರಣಗಳು ಅಂದರೆ ವರದಕ್ಷಿಣೆ ಆಗಿರ್ಬೋದು ಅಥವಾ ಲೈಂಗಿಕ ಕಿರುಕುಳ ಆಗಿರ್ಬೋದು, ಇದರಿಂದ ಹೇಗೆ ಹೊರಗಡೆ ಬರ್ಬೋದು ಅಂತ ಬಾಲ್ಯದಿಂದಲೇ ಏನಾದರೂ ಜಾಗೃತಿನೋ ಅಥವಾ ಶಿಕ್ಷಣ ವ್ಯವಸ್ಥೆ ಆ ರೀತಿಯ ಮೌಲ್ಯಗಳು ಯಾವ ರೀತಿ ಇರಬೇಕು ಅಂತ ನೋಡಿ. ಇವಾಗ ಶಿಕ್ಷಣ ಅಂತಂದಿದ ತಕ್ಷಣ ಶಿಕ್ಷಣದಿಂದನೇ ಅವ್ರನ್ನ ಹೇಗೆ ಕಾಪಾಡ್ಕೊಳ್ಳೋವಂಥದ್ದು ಅದರಲ್ಲೆಲ್ಲ ಪಾಠ್ಯದಲ್ಲಿ ಇರೋದಿಲ್ಲ. ಸೊ ನಾವೇನು ಮಾಡಬೇಕು ಅಂತಂದರೆ, ಇತ್ತೀಚೆಗೆ ಇವಾಗ ಜನಸಂಪರ್ಕ ಅಂಥೇಳಿ ಪೊಲೀಸ್ ಸ್ಟೇಷನ್ಗಳ ಕಡೆಯಿಂದ ಕೆಲವು ಕಡೆ ಸಭೆಗಳನ್ನ ಮಾಡ್ತಾ ಇರ್ತಾರೆ. ಜನಸಂಪರ್ಕ ಸಭೆ ಅಂತ ಮಂತ್ಲಿ ಒಂದ್ಸರಿ ಮಾಡ್ತಾ ಇದ್ದಾರೆ. ಸೊ ಆ ಥರದಲ್ಲಿ ಈ ಥರ ಹಳ್ಳಿಗಳ ಕಡೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಒಂದು ಎರಡನೇದು ಏನಂತಂದರೆ, ಈ ಥರ ಏನಾದರೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆದ್ರೆ ಇಂತಿಂಥದಕ್ಕೆ ಇಷ್ಟಿಷ್ಟು ಈ ಥರ ಇದರಲ್ಲಿ ಪರ್ಸೆಂಟೇಜಲ್ಲಿ ನಿಮಗೆ ಶಿಕ್ಷೆಗಳಾಗ್ತವೆ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಜಾಸ್ತಿ ಒತ್ತು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸ ಕೊಡಿ ಮತ್ತು ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಜಾಗೃತಿ ಮೂಡಿಸ್ಬೇಕು. ಪೊಲೀಸ್ ಸ್ಟೇಷನ್ಗಳ ಕಡೆಯಿಂದನೇ ಹೋಗ್ಬೇಕು. ಇವಾಗ ಜನ ನಾವು ಗುಂಪು ಸೇರಿಸ್ಕೊಂಡು ಮಾಡ್ತೀವಿ ಅಂತಂದರೆ ಆಗೋದಿಲ್ಲ, ಇಲ್ಲ NGOಸ್ಗಳಿಗೆ ಹೋಗಿ ನಾವು ಇದು ಮಾಡ್ತೀವಿ ಅಂದ್ರೂ ಆಗೋದಿಲ್ಲ. ಇದೇನು ಪೊಲೀಸ್ ಸ್ಟೇಷನ್ ಕಡೆಯಿಂದನೇ ಅವ್ರವ್ರ ಹತ್ರ ಸಂಪರ್ಕ ಇರುತ್ತೆ. ಅವು ಆ ಸ್ಟೇಷನಲ್ಲಿ ಇದ್ದಿದ್ದಕ್ಕೆ ಇಷ್ಟಿಷ್ಟು ಅಂಥೇಳಿ ಇದು ಕಾನೂನಾತ್ಮಕವಾಗಿ ಇದಿರ್ತವೆ. ಸೊ ಹಂಗಾಗಿ ಅವ್ರಿಗೆ ಹೇಳ್ಕೊಡ್ಬೇಕು, ಹೆಣ್ಮಕ್ಳಿಗೆ ಯಾರಾದರೂ ಈ ಥರ ಹಿಂಗೆ ಮಾಡಿದ್ರೆ ಈ ಥರ ಹಿಂಗೆ ಶಿಕ್ಷೆ. ಇವಾಗ ಇತ್ತೀಚೆಗೆ ನೋಡಿ, ಒಬ್ಬ ಪ್ರಖ್ಯಾತ ರಾಜಕಾರಣಿನೇ ಹೋಗಿರ್ಬೇಕಾದ್ರೆ ಜೀವಾವಧಿ ಶಿಕ್ಷೆ ಸಿಕ್ತು ಅಂತ ಇತ್ತೀಚೆಗೆ ಎಲ್ಲರಿಗೂ ಬೆಳಕಿಗೆ ಬರ್ತಾ ಇರೋದು. ಈ ಥರ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಇದೆ, ಇಷ್ಟು ದೊಡ್ಡ ಶಿಕ್ಷೆ ಸಿಗುತ್ತೆ ಅಂತೇಳಿ ಇತ್ತೀಚೆಗೆ ಜನರಿಗೆಲ್ಲ ಗೊತ್ತಾಗಿರೋದು. ಇದಕ್ಕೂ ಮುಂಚೆ ಅಷ್ಟು ಗೊತ್ತಿರಲಿಲ್ಲ. ಏನೋ ಹಿಂಗೆ ಕರ್ಕೊಂಡು ಹೋಗ್ತಾರೆ, ಒಂದು 3 ತಿಂಗಳು 4 ತಿಂಗಳು ಹಾಕ್ತಾರೆ, ಮತ್ತೆ ಬಿಟ್ಬಿಡ್ತಾರೆ ಅನ್ನೋದೊಂದು ಭಾವನೆ ಇತ್ತು. ಯಾವಾಗ ಇದು ಒಂದು ಪ್ರಕರಣ ಬೆಳಕಿಗೆ ಬಂದು ಇಡೀ ರಾಜ್ಯಾದ್ಯಂತ ರಾಷ್ಟ್ರ ಮಟ್ಟದಲ್ಲಿ ಹೋಯ್ತು, ಆವಾಗ ಸ್ವಲ್ಪ ಈ ಹೆಣ್ಮಕ್ಳಿಗೆ ಈ ಥರ ದೌರ್ಜನ್ಯ ಮಾಡಿದ್ರೆ ಈ ಥರ ದೊಡ್ಡ ಶಿಕ್ಷೆಗಳು ಆಗುತ್ತೆ. ನಾವು ಕೆಳಮಟ್ಟದಲ್ಲಿದ್ದೀವಿ, ನಮಗಿಂತ ಹೈ ಮಟ್ಟದಲ್ಲಿರೋರಿಗೇ ಬಿಟ್ಟಿಲ್ಲ ಅಂದರೆ ಇನ್ನು ನಮ್ಮಂಥವ್ರಿಗೆ ಬಿಡ್ಬೋದಾ ಅನ್ನೋದು ಒಂದು ಮೈಂಡು ಜನರಲ್ಲಿ ಬಂದಿದೆ. ಸೊ ಇದನ್ನು ಒತ್ತಿ ಇಟ್ಕೊಂಡು ಜಾಸ್ತಿ ಈ ಸಭೆಗಳನ್ನ ಮಾಡಿಕೊಂಡು ಹೆಣ್ಮಕ್ಳಿಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು. ಒಂದು ಪಠ್ಯ ಪುಸ್ತಕಗಳಲ್ಲೂ ಕೂಡ ಬ್ಯಾಡ್ ಟಚ್ ಮತ್ತು ಗುಡ್ ಟಚ್ ಅನ್ನೋದು ಏನು ಅಂತ ಹೆಣ್ಮಕ್ಳಿಗೆ ಸ್ವಲ್ಪ ತಿಳಿಸ್ಕೊಡೋ ಥರದಲ್ಲಿ ಒಂದು ಪಾಠಗಳು ನಡೀಬೇಕು ಅನ್ನೋದು.
ಅಂದರೆ ಕಾಲೇಜು ಸ್ಕೂಲ್ಗಳಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಕಳಿಸಿದ್ರೆ ಸಾಕು. ಅಂದರೆ ಇವಾಗ 7th ಮೇಲೆ, ಈಗ 1 to 6 ತನಕ ಏನೂ ಗೊತ್ತಾಗಲ್ಲ ಅವ್ರಿಗೆ, ಅವ್ರೇನು ಆಟದ ಇದರಲ್ಲಿ ಇರ್ತಾರೆ. 6th 10th 7th 10th ಒಂದು ಸ್ವಲ್ಪ ಇದ್ರ ಬಗ್ಗೆ ಒಂದು ಸ್ವಲ್ಪ ಹಾಕಿದ್ರೆ ಆವಾಗ ಹೆಣ್ಮಕ್ಳಿಗೆ ಇನ್ನೂ ಸ್ವಲ್ಪ ಜಾಗೃತಿ ಆಗುತ್ತೆ. ಇದು ಈ ಥರ ನಾವು ಹಿಂಗಿರಬೇಕು, ಈ ಥರ ಹಿಂಗಿದೆ, ಅದೊಂದು ಅರಿವು ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ ಅನ್ನೋದು ನಮ್ಮ ಭಾವನೆ. ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ, ಕೆಲವೆಲ್ಲ ಸಭೆಗಳಲ್ಲಿ ಹೋಗ್ತಾ ಇರ್ತೀನಿ ನಾನು. ಅವಾಗ ಅವ್ರಿಗೆ ಹೇಳ್ತಾ ಇರ್ತೀನಿ, ಎಲ್ಲ ಟ್ರಾಫಿಕ್ ಬಗ್ಗೆನೇ ಹೇಳ್ತಾ ಇರ್ತಾರೆ. ಸೊ ನಾನು ಅವಾಗ ಹೇಳ್ತೀನಿ, ಟ್ರಾಫಿಕ್ ಬಗ್ಗೆ ಬಿಟ್ಟು ಹೆಣ್ಮಕ್ಳಿಗೋಸ್ಕರ ಈ ಥರ ಎಲ್ಲ ಹಿಂಗೆ ಆಗ್ತಾಯಿದೆ, ಹರಾಸ್ಮೆಂಟ್ ಆಗ್ತಾಯಿದೆ, ಕಿಡ್ನ್ಯಾಪ್ಗಳು ಇತ್ತೀಚೆಗೆ ಕಿಡ್ನ್ಯಾಪ್ಗಳು ಜಾಸ್ತಿ ಆಗಿದೆ. ಹೆಣ್ಮಕ್ಳದ್ದು, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು, ಕಿಡ್ನ್ಯಾಪ್ಗಳು ಕೇಸಸ್ಸು ಜಾಸ್ತಿ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಜನರಿಗೆ ಜಾಸ್ತಿ ಅರಿವನ್ನು ಕೊಡಿ ಅಂತ ಹೇಳಿ ನಾನು ಸುಮಾರು ಕಡೆ ಎಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೂಡ. ಸೊ ಇದ್ರ ಬಗ್ಗೆ ಅರಿವು ಜಾಸ್ತಿ ಮೂಡಿಸ್ಬೇಕನ್ನೋದು ನಮ್ಮ ಮನೋಭಾವನೆ. ಶಶಿಧರ್ ಸರ್, ಈಗ ಈ ಪೋಕ್ಸೋ ವಿಚಾರ ಅಂತ ಬಂದಾಗ ಅಥವಾ ಈ ಓವರಾಲ್ 2.5 ವರ್ಷದ ಒಂದು ಪ್ರಕರಣ ಅಂತ ನೋಡಿದಾಗ 43,000 ದಾಟಿದೆ. ಬಟ್ ಇದರಲ್ಲಿ ಶಿಕ್ಷೆ ಆಗಿದ್ದು ಎಷ್ಟು ಪ್ರಮಾಣ ಅಥವಾ ನನಗೆ ಏನು ಆಶ್ಚರ್ಯ ಅನಿಸ್ತಾ ಇಲ್ಲ, 2 ವರ್ಷ 43,000 ಅನ್ನೋದಕ್ಕಿಂತ ಬಟ್ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಆಮೇಲೆ ಖುಲಾಸೆ ಆಗಿರುವಂಥ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಈ ರೀತಿಯ ಪ್ರಕರಣ ನೋಡೋದು ಹಂಗಾಯ್ತಾ ಅನ್ನೋದೇನಿಲ್ಲ, ಬಟ್ ಇದು ಜಸ್ಟ್ ಸಂಖ್ಯೆ ಅಷ್ಟೇ. ಇದರ ಜೊತೆಗೆ ಈಗ ಕಣ್ಮುಂದೆನೇ ಇರುತ್ತೆ ಈ ರೀತಿಯ ಒಂದು ಅತ್ಯಾಚಾರ ಅಥವಾ ದೊಡ್ಡ ಮಟ್ಟದಲ್ಲಿ ಒಂದು ಕ್ರೈಮ್ ಆದರೂ ಕೂಡ ಕೆಲವೊಂದು ಪ್ರಕರಣ ಖುಲಾಸೆ ಆಗಿಬಿಡುತ್ತೆ, ಅಂದರೆ ಸಾಕ್ಷ್ಯಾಧಾರದ ಕೊರತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಪ್ರತ್ಯೇಕವಾಗಿ ಪೋಕ್ಸೋ ಕಾಯ್ದೆ ಹೇಳಬೇಕಾದ್ರೆ ಸಾಕ್ಷಿ ಆಧಾರಗಳು ಸರಿಯಾದ ರೀತಿ ಇಲ್ಲದೆ ಇದ್ದರೂ ಸಹಿತ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ, ಅಂದರೆ ಇನ್ ಕ್ಯಾಮ್ರಾದಲ್ಲಿ ಅಲ್ಲಿ ಯಾರೂ ಇರಲ್ಲ. ಮೊದಲಿನ 164 ಈಗಿನ BNS 183 ಪ್ರಕಾರ ಆ ಮಗು ಏನು ಹೇಳಿಕೆ ಕೊಡುತ್ತಲ್ಲ, ತನಗಾದಂಥ ಒಂದು ಅನ್ಯಾಯ, ತನಗಾದಂಥ ಒಂದು ಗಾಯ, ಹಲ್ಲೆ, ದೌರ್ಜನ್ಯ, ಕಿರುಕುಳ, ಆ ಮಗು ನ್ಯಾಯಾಧೀಶರ ಮುಂದೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡುತ್ತೆ, ತನಗಾದಂಥ ನೋವು ಯಾವ ರೀತಿ ತೋಡ್ಕೊಳ್ಳುತ್ತೆ, ಅದ್ರ ಮೇಲೆ ಆ ಒಂದು ವ್ಯಕ್ತಿ ಅಪರಾಧಿಗೆ ಶಿಕ್ಷೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇದೆ. ಅದು ಮಗು ಮಾತ್ರ ಅದು ಸ್ಟೇಬಲ್ ಆಗಿರ್ಬೇಕಷ್ಟೇ. ಆ ಮಗು ಆ ರೀತಿ ತನಗಾದಂಥ ನೋವು ಹೇಳ್ಕೊಡ್ತಕ್ಕಂಥ ಪರಿಸರ, ಎನ್ವೈರ್ಮೆಂಟ್ ಅಲ್ಲಿರಬೇಕು. ಅದು ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಸಾಮಾಜಿಕ ಒಂದು ಭಯದ ಹಿನ್ನೆಲೆಯಲ್ಲಿಯೋ ಅಥವಾ ಎದುರಿನ ಒಂದು ಎದುರಾಳಿಯ ಒಂದು ಭಯದ ಹಿನ್ನೆಲೆಯಲ್ಲಿಯೋ ಅಥವಾ ತನಗಾಗ್ತಕ್ಕಂಥ ಸಮಾಜದಲ್ಲಿ ಮುಜುಗರದ ಒಂದು ಹಿನ್ನೆಲೆ ಮುಚ್ಚಿಡ್ತಕ್ಕಂಥ ಕೆಲಸ ಇವತ್ತಿನ ದಿನಮಾನದಲ್ಲಿ ಆಗಬಾರ್ದು, ನಡಿಬಾರ್ದು. ಆ ರೀತಿಯಲ್ಲಿ ನಡೆದಾಗ ಮಾತ್ರ ಯಾವುದೇ ಸಾಕ್ಷಿ ಆಧಾರದ ಕೊರತೆ ಇದ್ದರೂ ಸಹಿತ, ಏನೆಲ್ಲ ಆದರೂ ಸಹಿತ ಆ ತಕ್ಕ ಶಿಕ್ಷೆ ಆಗಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆ ಪ್ರಕ್ರಿಯೆ ಮಾತ್ರ ಸರಿಯಾದ ರೀತಿಯಲ್ಲಿ ನಡಿಬೇಕು. ನಡೆದಾಗ ಮಾತ್ರ ಒಳ್ಳೆ ರೀತಿಯಿಂದ ಶಿಕ್ಷೆಗಳಾಗಲಿಕ್ಕೆ ಸಾಧ್ಯ ಇದೆ. ಮತ್ತು ಪ್ರಕರಣಗಳು ಕ್ರಮೇಣವಾಗಿ ಇವತ್ತಿನ ದಿವಸ ನಮ್ಮದೊಂದು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಪ್ರಕರಣ ಆಯಿತು, ಬಹಳಷ್ಟು ರಾಜ್ಯಾದ್ಯಂತ ಬಹಳಷ್ಟು ವೈರಲ್ ಆಯಿತು. ಒಬ್ಬ ತಾತಪ್ಪ ಅಂತಕ್ಕಂಥ ಒಂದು ವ್ಯಕ್ತಿ ಒಂದು ಅಪ್ರಾಪ್ತ ಮಗುವಿಗೆ ಮದುವೆ ಮಾಡ್ಕೊಂಡಿದ್ದ. ಮದುವೆ ಮಾಡ್ಕೊಳ್ಳೋದಲ್ಲದೆ ಆ ಒಂದು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವಳೇ ನನಗೆ ತಳ್ಳಿದ್ರು ಅಂತಕ್ಕಂಥದ್ದು ಗಂಭೀರ ಆರೋಪ ಮಾಡಿದ್ದ. ಆರೋಪ ಮಾಡಿದಾಗ ಆಯೋಗ ನಾವು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ವಿ. ಆ ಮಗುವಿನ ಮುಖದಲ್ಲಿ ಮುಗ್ಧತೆ ಇತ್ತು, ಆ ಮಗು ಅಪ್ರಾಪ್ತಿ ಅಂತಕ್ಕಂಥದ್ದು ನಮಗೆ ಮನವರಿಕೆ ಆಯಿತು. ನಮ್ಮ DCPಗಳಿಗೆ ಆ ಶಾಲಾ ದಾಖಲಾತಿ ಎಲ್ಲ ತರಿಸಿ ನೋಡಿದಾಗ ಮಗು ಅಪ್ರಾಪ್ತ ಇತ್ತು. ಆ ಮಗು ಅಪ್ರಾಪ್ತ ಇದ್ದ ಮೇಲೆ ಕೂಡಲೇ ನಮ್ಮ DCP ರಾಯಚೂರಿನ ಯಾದಗಿರಿ ಅವರಿಗೆ ಮಾತಾಡಿ ಪ್ರಕರಣ ದಾಖಲು ಮಾಡಲಿಕ್ಕೆ ಸೂಚನೆ ಕೊಟ್ಟ ಮೇಲೆ ಅಲ್ಲಿನ ರಾಯಚೂರಿನ SP ಅವರಿಗೆಲ್ಲ ಸತತ ಸಂಪರ್ಕ ಮಾಡಿದಾಗೂ ಸಹಿತ ಅವ್ರು ಬರೀ ಬಾಲ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಮಾತ್ರ ಪ್ರಕರಣ ದಾಖಲು ಮಾಡಿದರು. ಮತ್ತೆ ಅದು ಅಲ್ಲ, ಅವರು ವೈವಾಹಿಕ ಜೀವನ ಮಗುವಿನೊಂದಿಗೆ ನಡೆಸಿದ್ದಾರೆ, ಪೋಕ್ಸೋನೇ ಕಾಯ್ದೆ ನೀವು ಪ್ರಕರಣ ದಾಖಲು ಮಾಡಬೇಕಂತೇಳಿ ಬಳ್ಳಾರಿ IGP ಅವರಿಗೆ ನಾನು ಮಾತಾಡಿದೆ. ವರ್ತಿಕಾ ಕಟಿಯಾರ್ ಮೇಡಮ್ ಅವರಿಗೆ ಮಾತಾಡಿದ ಮೇಲೆ ಮತ್ತೆ ಪೋಕ್ಸೋ ಅಡಿ ದಾಖಲಾಯಿತು. ಆ ವ್ಯಕ್ತಿ ಈಗ ಬಂಧಿತನಾಗಿದ್ದಾನೆ. ಅಂದರೆ ಈ ಥರ ಆ ಮಕ್ಕಳಿಗೆ, ಅಪ್ರಾಪ್ತರಿಗೆ ಕ್ರಮೇಣವಾಗಿ ಅಲ್ಲಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ನಿಲ್ಲಬೇಕಾದ್ರೆ ಸಮಾಜ ಜಾಗೃತಿ ಆಗಬೇಕು. ಪ್ರತಿಯೊಂದು ಮಗು ಅಷ್ಟೇ ಅಲ್ಲ, ಅದಕ್ಕೆ ಯಾರಿಗೆಲ್ಲ ಶಿಕ್ಷೆ ಆಗಿದೆ ಅದು ಕೂಡ ವರದಿ ಆದರೆ ಇನ್ನೂ ಜನರಿಗೆ ಎಚ್ಚರಿಕೆ, ಅವೇರ್ನೆಸ್ ಆಗುತ್ತೆ. ಇಂಥ ಒಂದು ಘಟನೆ ನಡೆದಾಗ, ಫಾರ್ ಎಕ್ಸಾಂಪಲ್ ಚಿತ್ರದುರ್ಗದಲ್ಲಿ ರಸ್ತೆ ಮೇಲೆ ಹೊರಾಡುತ್ತ ಒಂದು ಮಗು ತಾಳಿ ಕಟ್ಟೋ ಸಲುವಾಗಿ ಅವ್ರ ತಾಯಿ, ಅವ್ರ ಅಜ್ಜಿ ಎಲ್ಲರೂ ತಾಳಿ ಕಟ್ಟಕ್ಕೆ ಹಿಮ್ಮೆಟ್ಟಿದ್ರು. ಅಂದರೆ ಇವತ್ತಿನ ದಿವಸ ಮಕ್ಕಳು ಅವೇರ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬೀದರ್ನಲ್ಲಿ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೀತು. ಬಾಲ್ಯವಾಗಿ ಮಾಡ್ತಾಯಿದ್ರು ಅವರೇ ಸ್ವತಃ 19-8 ಮಕ್ಕಳ ಸಹಾಯವಾಣಿ, 19-8 ಸಂಖ್ಯೆ 24 ತಾಸು ಸಹಾಯವಾಣಿ ಮಕ್ಕಳಿಗಾಗಿದೆ. ಆ ಮಕ್ಕಳೇ ಅವರು ಬಳಸ್ಕೊಂಡು ಇವತ್ತಿನ ದಿವಸ ತಮಗೆ ಆಗ್ತಕ್ಕಂಥ ಒಂದು ಅನ್ಯಾಯ ಸರಿಪಡಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಪ್ರತಿಯೊಂದು ಮಗು ಸಹಿತ ಈ ರೀತಿ ಸಹಾಯಕ್ಕೆ ಕೋರಿದ್ದಲ್ಲಿ ಮಕ್ಕಳ ಸಹಾಯವಾಣಿ ಮತ್ತು ಮಕ್ಕಳ ರಕ್ಷಣಾ ಆಯೋಗ ಸಿದ್ಧವಿದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ರೀತಿಯ
ಈ ದೌರ್ಜನ್ಯದ ಪ್ರಕರಣಗಳು ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಜಾಗೃತಿ ಇಲ್ಲದೆ ಇರೋದು. ಆಮೇಲೆ ಯಾವ ಸಮಯದಲ್ಲಿ ಹೇಗೆ ಜಾಗೃತಿ ಮೂಡಿಸಬೇಕು ಅನ್ನೋದ್ರ ಬಗ್ಗೆ ಮಹಿಳೆಯರು ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಮಹಿಳಾ ಆಯೋಗ ಕೂಡ ಇರುತ್ತೆ. ಅಲ್ಲಿ ಏನೇನು ಇರುತ್ತೆ, ಯಾವ ರೀತಿಯಾಗಿ ಕ್ರಮ ಆಗುತ್ತೆ ಅದರ ಕಡೆ ಗಮನ ಕೊಡಬೇಕು. ಆ್ಯಂಡ್ ಈ ಪೋಕ್ಸೋ ಪ್ರಕರಣ ಅಂತ ಬಂದಾಗ ಜೀವಾವಧಿ ಶಿಕ್ಷೆಯೂ ಕೂಡ ಇರುತ್ತೆ. ಕೆಲವೊಂದಿಷ್ಟು ಪ್ರಭಾವಿಗಳ ವ್ಯಕ್ತಿಯಿಂದ ನೀವು ನೋಡಿರ್ಬೋದು, ಪ್ರಭಾವಿ ವ್ಯಕ್ತಿಗಳು ಪೋಕ್ಸೋ ಕೇಸ್ ದಾಖಲಾಗಿದ್ರು ಕೂಡ ಅವರು ಯಾಕೆ ಹೊರಗಡೆ ಇದ್ದಾರೆ ಅಂತೇಳಿ. ಕೆಲವೊಂದು ಕೇಸ್ಗಳಲ್ಲಿ ಹಂಗಾಗುತ್ತೆ. ಬಟ್ ಈ 3 ಪ್ರಕರಣ ಅಂತ ಬಂದಾಗ ಪ್ರಜ್ವಲ್, ಮಾಜಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಮತ್ತು ದರ್ಶನ್ ಕೇಸ್ ಅಂತ ಬಂದಾಗ ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ. ಸೊ ಹಂಗಾಗಿ ಆ ಒಂದು ಆತಂಕ ಬೇಡ. ಸೊ ಏನಾದ್ರೂ ಕೂಡ ದೊಡ್ಡವರನ್ನು ಆತಂಕ ಬೇಡ. ನಿಮ್ಗೆ ಏನಾದರೂ ನೋವು ಅಥವಾ ಈ ರೀತಿಯ ಘಟನೆ ಆದಾಗ ಧೈರ್ಯವಾಗಿ ಮುಂದೆ ಬಂದು ಕೇಸನ್ನು ಕೊಟ್ಟರೆ ಅಥವಾ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಅದರ ತಕ್ಕಂತೆ ಶಿಕ್ಷೆ ಆಗುತ್ತೆ, ಅದೆಲ್ಲವೂ ಕೂಡ ಆಗುತ್ತೆ. ಆದರೆ ಈ ಬಾಲ್ಯ ವಿವಾಹ ಅಂತ ಬಂದಾಗ ಪ್ರಮುಖವಾಗಿ ಹಳ್ಳಿ ಕಡೆಯಲ್ಲಿ ಶಿಕ್ಷಣ ಕೊರತೆ ಇದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಸೊ ಅದಕ್ಕೆ ಹೊರಗಡೆ ಬರಬೇಕಾಗತ್ತೆ. ಸಾಕಷ್ಟು ಸಮಸ್ಯೆಗಳು ಕೂಡ ಇದಾವೆ, ಜೊತೆಗೆ ಕಾನೂನು ಕ್ರಮ ಕೂಡ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.